ಕುರಿತು ಪ್ರಥಮವಾಗಿ ವೇದಘೋಷ ಶ್ರೀ ಕ್ಷೇತ್ರ ಸ್ವಾಮಿ ದೇವಾಲಯದ ಮುಖ್ಯ ಅರ್ಚಕರಾದ ವೇದಮೂರ್ತಿ ಶ್ರೀ ರಾಮಕೃಷ್ಣ ಕಲ್ಲೂರು ಅವರಿಂದ. ಓಂ ಇಹೈವಸ್ತಂ ಮಾವ್ಯೋಷ್ಟಂ ವಿಶ್ವಮಾಯುರ್ವಿಷ್ಣುತಂ ಕ್ರೀಳಂತೋ ಪುತ್ರೈರ್ನತ್ರಭಿರ್ಮೋಧಾಮಾನೌ ಸ್ವೇ ಗೃಹೇ. ಓಂ ಕ್ರೀಳಂತೋ ಪುತ್ರೈರ್ಪುತ್ರೈ ಕ್ರೀಳಂತೋ ಕ್ರೀಳಂತೋ ಪುತ್ರೈರ್ನತ್ರಭಿರ್ನಪ್ತಭಿರ್ಪುತ್ರೈ ಕ್ರೀಳಂತೋ ಕ್ರೀಳಂತೋ ಪುತ್ರೈರ್ನತ್ರಭಿಃ पुत्रैर्नप्त्रभिर्नप्त्रभिर्पुत्रैर्पुत्रैर्नप्त्रभिर्मोदमानौ मोदमानौ नप्त्रभिर्पुत्रैर्पुत्रैर्नप्त्रभिर्मोदमानौ नप्त्रभिर्मोदमानौ नो मोदमानौ नप्त्रभिर्नप्त्रभिर्मोदमानौ स्वे स्वे मोदमानौ नप्त्रभिर्नप्त्रभिर्मोदमानौ स्वे मोदमानौ स्वे गृहे गृहे स्वे मोदमानौ मोदमानौ स्वे गृहे गृह इति गृहे. ओम स्वस्ति. हरशंभो महादेव विश्वेशामरवल्लभ शिवशंकर धर्वात्मा नीलकंठ नमस्तुते. अभीप्सितार्थ सिद्ध्यर्थं पूजितो यः सुरैरभिः सर्व विघ्नचिते तस्मै श्री गणाधिपतये नमः. गुरुभ्यो नमः. प्रार्थनां समर्पयामि. ಧನ್ಯವಾದಗಳು. ಇದೀಗ ಪ್ರಸ್ತಾವನೆ ಮತ್ತು ಸ್ವಾಗತ. ಓಂ ಶ್ರೀ ಮಂಜುನಾಥ ನಮಃ. ಓಂ ಶ್ರೀ ಶ್ರೀನಿವಾಸ ನಮಃ. ಕ್ಷೇತ್ರಾಧಿಪತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿ ಶ್ರೀ ಶ್ರೀನಿವಾಸ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಪದ್ಮಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ವೇದಮೂರ್ತಿ ವರ್ಗ ಜಯರಾಮ ತಂತ್ರಿಗಳಿಗೆ ನಮಿಸುತ್ತಾ ಇಂದು ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 2ನೇ ಮಹತ್ವದ ಸಮಾಲೋಚನಾ ಸಭೆಯಲ್ಲಿ ನಾವೆಲ್ಲ ಇಂದು ಒಟ್ಟುಗೂಡಿರುತ್ತೇವೆ. ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ವಿಷಯವು ಪ್ರಸ್ತಾವಕ್ಕೆ ಬಂದ ಸುಮುಹೂರ್ತದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಪೂಜ್ಯ ಕಾವಂಗ್ರಲ್ಲಿ ಇದರ ಬಗ್ಗೆ ವಿಜ್ಞಾಪನೆಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಪೂಜ್ಯರು ಶುಭ ನುಡಿಗಳ ಮೂಲಕ ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲು ಆದೇಶವನ್ನು ನೀಡಿದರು. ಆ ಪ್ರಕಾರ ದಿನಾಂಕ 3/1/2025 ನಮ್ಮ ಪೂಜ್ಯ ಡಿ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಊರಿನ ಆಯ್ದ ಗಣ್ಯರ ಸಮ್ಮುಖದಲ್ಲಿ ಮೊದಲಿನ ಪೂರ್ವಭಾವಿ ಸಭೆಯನ್ನು ಕರೆದು ವಿಷಯವನ್ನು ಮಂಡಿಸಲಾಯಿತು. ಬ್ರಹ್ಮಕಲಶೋತ್ಸವದ ರೂಪುರೇಷೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ನಡೆಸುವ ಮೂಲಕ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ನಡೆಸಬೇಕಾದ ಸಿದ್ಧತೆಗಳ ಬಗ್ಗೆ ನಮಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿದರು. ಅವರ ಮಾರ್ಗದರ್ಶನದ ಪ್ರಕಾರ ಈ ದೇವಸ್ಥಾನದ ಆವರಣದಲ್ಲಿ ಬ್ರಹ್ಮಕಲಶೋತ್ಸವದ ಕಚೇರಿಯನ್ನು ತೆರೆಯಲಾಯಿತು ಹಾಗೂ ಸೌಖ್ಯನ ಸಂಸ್ಥೆಯ ಸಿಬ್ಬಂದಿಗಳಿಂದ ಗ್ರಾಮಸ್ಥರಿಂದ ಕಳೆದ 1 ತಿಂಗಳಿನಿಂದ ಇಲ್ಲಿ ಅಗತ್ಯ ಆಗತಕ್ಕಂತಹ ವ್ಯವಸ್ಥೆಯ ಪೂರ್ವಭಾವಿ ಸಿದ್ಧತೆಗಳ ಕೆಲಸ ಕಾರ್ಯಗಳು ಸಮಾರೋಪಾದಿಯಲ್ಲಿ ನಡೆಯುತ್ತಾ ಈಗ ಒಂದು ಹಂತಕ್ಕೆ ಬಂದಿರುವ ಈ ಸಂದರ್ಭದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಪೂಜ್ಯ ಕಾವಂದರ ಘನ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕರ, ಊರಿನ ಗಣ್ಯರ, ನಾಗರಿಕರ ಹಾಗೂ ಊರಿನ ದೇವಾಲಯಗಳ ಮುಕ್ತೇಶ್ವರಗಳ ಸರ್ವರ ಸಮಕ್ಷಮದಲ್ಲಿ ಇಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಆಗಮಿಸಿರುವ ಪೂಜ್ಯರ ದಿವ್ಯ ಹಸ್ತದಿಂದ ನಡೆದು ಸಂಪನ್ನಗೊಳ್ಳಲಿದೆ ಎಂದು ಹೇಳಲು ಅತೀವ ಸಂತೋಷ ಪಡುತ್ತೇನೆ. ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ದೇವರ ಈ ದಿವ್ಯ ಸನ್ನಿಧಾನವಿರುವ ಈ ಸ್ಥಳವು ಜೈನರಸರ ಆಳ್ವಿಕೆಗೆ ಒಳಪಟ್ಟಿದ್ದು ಕಾಲಾನಂತರದಲ್ಲಿ ಪರೀಕದ ಶ್ರೀ ನಾರಾಯಣ ಉಪಾಧ್ಯಾಯರ ಬೆಂಬಲಿಯಾಗಿ ಬರೆಯಲು ಈ ಸ್ಥಳದ ಮಹಿಮೆಯನ್ನರಿತವರು ಶ್ರೀ ಕ್ಷೇತ್ರಕ್ಕೆ 21 ವರ್ಷಗಳ ಹಿಂದೆ ದಾನವಾಗಿ ನೀಡಿರುವುದು ಎಂಬುದು ಇತಿಹಾಸ. ಶ್ರೀ ಕ್ಷೇತ್ರದ ಆಡಳಿತಕ್ಕೆ ಒಳಪಟ್ಟ ತರುವಾಯ ಈ ದೇವಸ್ಥಾನದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದವು. ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ನಡೆಯುವಂತೆ ಅರ್ಚಕರ ನೇಮಕ, ಗ್ರಾಮಸ್ಥರಿಂದ ವಿಶೇಷ ಸೇವೆಗಳು ಇತ್ಯಾದಿಯಾಗಿ ಶ್ರೀ ದೇವರಿಗೆ ಸಲ್ಲತೊಡಗಿತು. ಹಾಗೆಯೇ ಕಾಲಕಾಲಕ್ಕೆ ಅವಶ್ಯಕವಿರುವ ಎಲ್ಲ ಅಭಿವೃದ್ಧಿ ಕೆಲಸಗಳು ಶ್ರೀ ಕ್ಷೇತ್ರದ ವತಿಯಿಂದ ನಡೆದುದಲ್ಲದೆ ದೇವಸ್ಥಾನದ ಮಹಿಮೆಯು ಕೂಡ ಪ್ರಸಿದ್ಧಿಗೆ ಬರತೊಡಗಿತು. ಇಲ್ಲಿಯ ಸ್ಥಳದೇವರು ಮಹಾಮಾನ್ವಿತರಾದ ಕಾರಣಿಕ ಪ್ರಸಿದ್ಧ ದೇವರಾಗಿದ್ದು 100 ವರ್ಷಗಳ ಹಿಂದೆ ಭಕ್ತರು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಇಲ್ಲಿ ಬಂದು ಶ್ರೀದೇವರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಈಗಲೂ ಕೂಡ ನಂಬಿ ಬಂದ ಭಕ್ತರಿಗೆ ವಿಶೇಷ ಮಹಿಮೆಯ ಅನುಭವ ದೊರೆಯುತ್ತಿದ್ದು ಇಷ್ಟಾರ್ಥ ಸಿದ್ಧಿಯನ್ನು ಪಡೆದ ಭಕ್ತರುಗಳಿಂದ ವಿಶೇಷ ಪೂಜೆ ಸಲ್ಲುತ್ತಿದೆ.
ಶ್ರೀದೇವರ ಸಾನ್ನಿಧ್ಯ ವೃದ್ಧಿಗಾಗಿ ಸೌಖ್ಯವನ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಹಾಗೂ ಊರ ಭಕ್ತಾದಿಗಳಿಂದ ಪ್ರತಿ ಶನಿವಾರ ಸಂಜೆ ಭಜನಾ ಕಾರ್ಯಕ್ರಮ ಹಾಗೂ ಪೂಜಾ ಸೇವೆಯು 2015ರಿಂದ ಪ್ರಾರಂಭಗೊಂಡಿದೆ. ಇದೀಗ ಭಜನಾ ಮಂಗಳೋತ್ಸವದ 10ನೇ ವರ್ಷದ ದಶಮಾನೋತ್ಸವವನ್ನು ಆಚರಿಸುವ ಸಂಭ್ರಮದಲ್ಲಿ ನಾವಿದ್ದೇವೆ. ಇದೇ ಮಾರ್ಚ್ 7ರಂದು ವಾರ್ಷಿಕ ಮಂಗಳೋತ್ಸವದ ವಿಜೃಂಭಣೆಯ ದಶಮಾನೋತ್ಸವ ಹಾಗೂ ಬ್ರಹ್ಮಕಲಶೋತ್ಸವದ ದಿನ ಪರ್ವ ಎರಡೂ ಜೊತೆಯಾಗಿ ಬಂದಿರುವುದು ನಮ್ಮ ಯೋಗ ಹಾಗೂ ಶ್ರೀದೇವರ ಮಹಿಮೆ ಎಂಬುದು ನಮ್ಮ ದೃಢವಾದ ನಂಬಿಕೆ. ಆದುದರಿಂದ ಇಂತಹ ಮಹತ್ ಕಾರ್ಯದಲ್ಲಿ ಭಾಗಿಗಳಾದ ಸುಯೋಗ ನಮ್ಮೆಲ್ಲರ ಪಾಲಿಗೆ ಬಂದಿರುವುದೆಂದು ಹೇಳುತ್ತಾ, ಈ ಮಹತ್ ಕಾರ್ಯದಲ್ಲಿ ನಮ್ಮೊಡನೆ ತಾವೆಲ್ಲರೂ ಭಾಗಿಗಳಾಗಿ ಅಭೂತಪೂರ್ವವಾಗಿ ಈ ದೇವತಾ ಕಾರ್ಯವನ್ನು ಚಂದಗಾಣಿಸಿಕೊಡಬೇಕೆಂಬ ಸದೀಶೆ ನಮ್ಮದಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಯನ್ನು ನೆರವೇರಿಸಲು ಪೂಜ್ಯ ಕಾವಂದರು ಇಲ್ಲಿಗೆ ಆಗಮಿಸಿದ್ದು, ಅವರನ್ನು ನಾನು ಅತ್ಯಂತ ಭಕ್ತಿಪೂರ್ವವಾಗಿ ಊರಿನ ಸಮಸ್ತ ಜನತೆಯ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪರ್ಕಳೆದರ ಅನುವಂಶಿಕ ಆಡಳಿತ ಮುಖ್ಯಸ್ಥರಾದ ಶ್ರೀ ಶ್ರೀನಿವಾಸ ಉಪಾಧ್ಯಾಯರಿಂದ ಪೂಜ್ಯ ಕಾವಂದರಿಗೆ ಹಾರಾರ್ಪಣೆ ಹಾಕುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಬ್ರಹ್ಮ ಕಲಶೋತ್ಸವದ ಮಹಾಪುಣ್ಯ ಕಾರ್ಯದಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ನೇತೃತ್ವವನ್ನು ವಹಿಸಲಿಕ್ಕಿರುವವರು ವೇದಮೂರ್ತಿ ಹೆರ್ಗ ಶ್ರೀ ಜಯರಾಮ ತಂತ್ರಿಯವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಭಕ್ತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಸುರೇಂದ್ರ ಕುಮಾರ್ ಅವರು ನಮ್ಮೊಂದಿಗೆ ಬಂದು ಆಸೀನರಾಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇನೆ. ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ಆಗಮಿಸಿದ್ದು, ಅವರು ನಮ್ಮ ಸಂಸ್ಥೆಯ ಸಾಧಕರು ಹೌದು. ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತೇನೆ. ಕಾಪು ಶಾಸಕರಾದ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಕೂಡ ಸೌಕರ್ಯದ ಸಾಧಕರು. ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನು ಮಾಡುತ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀ ಸೀತಾರಾಮ್ ಸರ್ ಅವರು ಇದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಪೂಜ್ಯ ಹರ್ಷೇಂದ್ರ ಕುಮಾರ್ ಅವರು ಇನ್ನು ಈಗಾಗಲೇ ನಮಗೆ ಜೊತೆಯಾಗಲಿಕ್ಕಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ, ಎಲ್ಲ ಊರಿನ ದೇವಸ್ಥಾನಗಳ ಆಡಳಿತ ಮುಕ್ತೇಶ್ವರರಿದ್ದಾರೆ, ಶ್ರೀ ಶ್ರೀನಿವಾಸ ಉಪಾಧ್ಯಾಯರಿದ್ದಾರೆ, ತಹಶೀಲ್ದಾರ್ ಅವರಿದ್ದಾರೆ, ನಗರಸಭೆಯ ಕಮಿಷನರ್ ಅವರು ಇದ್ದಾರೆ, ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಹಟ್ಟಿಯಂಗಡಿ ದೇವಸ್ಥಾನದ ಮುಕ್ತೇಶ್ವರ ಶ್ರೀ ಬಾಲಚಂದ್ರ ಭಟ್ ಇದ್ದಾರೆ, ಶ್ರೀ ಶ್ರೀನಿವಾಸ್ ಶೆಟ್ಟಿಗಾರಿದ್ದಾರೆ, ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ಶ್ರೀ ಋಷಿಕೇಶ್ ಹೆಗ್ಡೆ ಅವರಿದ್ದಾರೆ, ಅನೇಕ ದೇವಸ್ಥಾನ ಮುಕ್ತೇಶ್ವರಿದ್ದಾರೆ. ಅವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೂ ಈ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ. ಎಲ್ಲ ಸಮಸ್ತ ನಾಗರಿಕರನ್ನು ಸೇರಿರುವ ಎಲ್ಲ ಭಕ್ತಾದಿಗಳನ್ನು ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಾ, ಮುಂದಿನ ಕಾರ್ಯಕ್ರಮವಾಗಿ ವೇದಮೂರ್ತಿ ಹೆರ್ಗ ಶ್ರೀ ಜಯರಾಮ ತಂತ್ರಿಯವರಿಂದ ಬ್ರಹ್ಮಕಲಶೋತ್ಸವದ ಬಗ್ಗೆ ಶುಭಾಶಂಸನೆ. ಜಯತಿ ಹರಿರ್ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿತಸ್ತಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯದುರ್ಮುಕ್ತ ದೋಷಃ ಸರಸಿಜ ನಯನೋತೋ ಶ್ರೀಪತಿರ್ ಮಾನದೋನಃ. ಕ್ಷೇತ್ರದ ಶ್ರೀನಿವಾಸ ದೇವರನ್ನು, ಪ್ರಸನ್ನ ಸೋಮೇಶ್ವರ ದೇವರನ್ನು ಹಾಗೆ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಇರುವಂತ ಶ್ರೀ ಕಾವಂದರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಅದೇ ಪ್ರಕಾರವಾಗಿ ಸುರೇಂದ್ರ ಕುಮಾರ್ ಇವರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಶಾಸಕರಾಗಿರುವಂತ ಸುರೇಶ್ ಶೆಟ್ಟಿ ಗುರ್ಮೆಯವರಿಗೂ, ಅದೇ ಪ್ರಕಾರವಾಗಿ ಮಾಜಿ ಶಾಸಕರಾಗಿರುವಂತ ವಿನಯ ಕುಮಾರ ಸೊರಕೆಯವರಿಗೂ ಸಹ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಸೀತಾರಾಮ ತೋಳ್ಪಡಿತ ಇವರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಸಭೆಯ ಮುಂದೆಯಲ್ಲಿ ಆಸೀನನಾಗಿರುವಂತ ದೇವಸ್ಥಾನದ ಭಕ್ತಾದಿಗಳು ಹಾಗೆ ಕಾವಂದರ ಅಭಿಮಾನಿಗಳಿಗೆಲ್ಲ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಗವದ್ಗೀತೆಯಲ್ಲಿ ಒಂದು ನಾವು ಮಾತನ್ನು ಕಾಣ್ತೇವೆ, ಯತ್ರ ಯೋಗೇಶ್ವರೋ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ
ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ತಿರಮ್ಮತಿರಮ್ಮ ಅಂತ ಅರ್ಥ. ಅಂತ ಹೇಳಿದ್ರೆ ಇಡೀ ಮನುಷ್ಯನ ಯಶಸ್ಸಿಗೆ ಅರ್ಜುನನ ಆಗಿರುವಂತ ಮನುಷ್ಯ ಪ್ರಯತ್ನ, ಹಾಗೆ ಶ್ರೀಕೃಷ್ಣ ದೇವರಾಗಿರುವಂತ ಭಗವಂತನ ಪ್ರಯತ್ನ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳುವಂತ ರೀತಿಯಲ್ಲಿ ಭಗವಂತ ಹೇಳಿದ ಮಾತು. ಹಾಗಾಗಿ ನಮ್ಮ ಎಲ್ಲ ಜೀವನದ ಒಂದು ಯಶಸ್ಸಿಗೆ ನಮ್ಮ ಪ್ರಯತ್ನದೊಂದಿಗೆ ಭಗವಂತನ ಅನುಗ್ರಹ ಅಂತ ಹೇಳುವಂಥದ್ದು ಅನಿವಾರ್ಯ ಅಂತ ಹೇಳುವಂಥದ್ದು ಈ ಮಾತಿನ ನಾವು ತಿಳಿಬಹುದು. ಹಾಗಾಗಿ ನಮ್ಮ ಜೀವನದ ಪ್ರತಿ ಒಂದು ಹಂತದ ಸೌಖ್ಯಕ್ಕೋಸ್ಕರವಾಗಿ, ಯಶಸ್ಸಿಗೋಸ್ಕರವಾಗಿ ನಿತ್ಯ ನಿರಂತರವಾಗಿ ದೇವತಾರಾಧನೆಯನ್ನು ಮಾಡುವಂತ ಒಂದು ಪದ್ಧತಿಯನ್ನು ನಮ್ಮ ಸನಾತನ ಧರ್ಮ ನಮಗೆ ಹಾಕಿಕೊಟ್ಟಿದೆ. ಹಾಗಾಗಿ ಇದನ್ನು ವ್ಯಷ್ಟಿಯಾಗಿ ಸಮಷ್ಟಿಯಾಗಿ ಆರಾಧನೆ ಮಾಡುವಂತ ಪದ್ಧತಿಗಳು ನಾವು ಕಾಡ್ತೇವೆ. ಒಂದು ಮನೆಯಲ್ಲಿ ಆ ಮನೆಯ ಕುಟುಂಬದ ಚೌಕಟ್ಟಿನ ಒಳಗೆ ಮನೆ ದೇವರು, ಮನೆಯ ದೈವ ದೇವರು ಅಂತ ಹೇಳುವ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ಸಮಾಜದಲ್ಲಿ ಎಲ್ಲಾ ಜಾತಿ ಪಂಗಡಗಳು ಸೇರಿಕೊಂಡು ಸಮಾಜದ ಶ್ರೇಯಸ್ಸಿಗೋಸ್ಕರವಾಗಿ ಮಾಡುವಂಥದ್ದು ದೇವಾಲಯದಲ್ಲಿ ನಾವು ಕಾಣುತ್ತೇವೆ. ಹಾಗಾಗಿ ದೇವಸ್ಥಾನ ಅಂತ ಹೇಳುವಂಥದ್ದು ಆವಿರ್ಭಾವ ಆದದ್ದು ಸಮಾಜದ ಹಿತದೃಷ್ಟಿಗೋಸ್ಕರವಾಗಿ, ಸಮಾಜದ ಜನತ ಶ್ರೇಯಸ್ಸಿಗೋಸ್ಕರವಾಗಿ ಅಂತ ಹೇಳುವಂಥ ಸತ್ಯವಾದ ವಿಚಾರ. ಹಾಗಾಗಿ ಅಂತ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಮಾಡುವಂತ ಅರ್ಚಕರು ಇರಬಹುದು, ಅಥವಾ ದೇವರ ಪ್ರತಿಷ್ಠಾಪನೆ ಮಾಡಿದ ನಂತರ ಮಾಡುವಂತ ಪ್ರಾರ್ಥನೆ ಇರಬಹುದು. ಇದೆಲ್ಲ ಸಮಾಜಮುಖಿ ಆಗಿರುವಂಥದ್ದು ಅಂತ ಅರ್ಥ. ಅದರಲ್ಲಿ ಹೇಳ್ತಾರೆ, ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಸಾನ್ನಿಧ್ಯ ತಥಾದಿಯೋ ಪ್ರತ್ಯಹಂ ಪರಿವರ್ಧಯ. ದೇವರೇ, ನೀನು ಈ ಬಿಂಬದಲ್ಲಿ ಕುತ್ಕೊಂಡು ಸಾನ್ನಿಧ್ಯವನ್ನು ದಿನದಿನಕ್ಕೆ ವೃದ್ಧಿ ಮಾಡಿಕೊಳ್ಬೇಕು. ಯಾಕಂತ ಕೇಳಿದ್ರೆ ಲೋಕದ ಜನರ ಹಿತಕ್ಕೋಸ್ಕರವಾಗಿ ಅಂತ ಅರ್ಥ. ಮಾ ವಿರೋಧ ಪ್ರಜಾಭೂತ್ ಯಜಮಾನ ಸಮೃದ್ಧದಾಂ ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ಗೃಜ್ಯತಂ. ಯಾವುದೇ ಒಂದು ಜನರೆಲ್ಲ ವೈಮನಸ್ಸಿಯನ್ನು ತಂದು ಕೊಡಬೇಡ ದೇವರೇ. ಯಾರೇ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ವ್ಯಕ್ತಿಗಳಿಗೆ ಪರಸ್ಪರ ಕಲಹ ಆಗದ ರೀತಿಯಲ್ಲಿ ಅನುಗ್ರಹ ಮಾಡೋ ದೇವರೇ. ಅಷ್ಟು ಮಾತ್ರ ಅಲ್ಲದೆ ಸಭೂಪಾಲಂ, ನಮ್ಮನ್ನು ಆಳುವಂತ ರಾಜರು ಇರಬಹುದು, ಇವತ್ತು ನಮ್ಮ ಶಾಸಕರು ಇರಬಹುದು, ಇವರಿಗೆಲ್ಲ ಒಳ್ಳೆಯ ಅನುಗ್ರಹವನ್ನು ಮಾಡೋ ದೇವರೇ. ಅದೇ ಪ್ರಕಾರವಾಗಿ ಎಲ್ಲ ರೀತಿಯ ರಾಷ್ಟ್ರಕ್ಕೆ ಅವರ ಉಪದ್ರವಗಳನ್ನು ದೂರ ಮಾಡುವಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅದರೊಂದಿಗೆ ನಾವು ಕೊನೆಗೆ ಪ್ರಾರ್ಥನೆ ಮಾಡುವಂಥದ್ದು, ಯಾವುದು ಸೂರ್ಯಸ್ಥ ಚಂದ್ರಸ್ಥ ಯಾವತ್ತಿಷ್ಟಿತಿ ಮೇದಿನಿ ತಾವತ್ತು ತಯಾತ್ರ ದೇವೇಶ ಸ್ಥಾತವ್ಯಂ ಇಹ ಸರ್ವದ ಅಂತ. ನೀನು ಎಷ್ಟು ತನಕ ಈ ಸನ್ನಿಧಾನದಲ್ಲಿ ಇರಬೇಕು ಅಂತ ಕೇಳಿದ್ರೆ, ಸೂರ್ಯ ಚಂದ್ರ ಇರುವ ತನಕ, ಈ ಭೂಮಿ ಇರುವ ತನಕ ಈ ಬಿಂಬದಲ್ಲಿ ಈ ದೇವಾಲಯದ್ದು ನಮ್ಮ ರಕ್ಷಣೆ ಮಾಡುವಂತ ಹೇಳುವಂಥದ್ದು ಭಕ್ತಿಯಲ್ಲಿ ಮಾಡಿದ ಪ್ರಾರ್ಥನೆ. ಹಾಗಾಗಿ ಅಂತ ಒಂದು ಭಕ್ತಿಯಲ್ಲಿ ಮಾಡಿದ ಪ್ರಾರ್ಥನೆಯ ಬಲದಿಂದ ಯಾವುದೇ ಒಂದು ದೇವಸ್ಥಾನ ಇರಬಹುದು, ಅಥವಾ ಆರಾಧನೆ ಮಾಡುವಂತ ಮೂರ್ತಿಗಳಲ್ಲಿ ಇರಬಹುದು ವೈಕಲ್ಯಗಳು ಬಂದರೆ, ಅಥವಾ ಬಿಂಬದಲ್ಲಿ ಇರಬಹುದು, ಸಾನ್ನಿಧ್ಯದಲ್ಲಿ ಇರಬಹುದು, ಅಥವಾ ಆ ದೇವಸ್ಥಾನದಲ್ಲಿ ಇರ್ಬೋದು ವೈಕಲ್ಯ ಬಂದ್ರೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ದೇವರೇ ಇಲ್ಲಲ್ವಾ ಅಂತ ಕೇಳಲಿಕ್ಕೆ ಇಲ್ಲ. ಯಾಕಂತ ಕೇಳಿದ್ರೆ ದೇವರನ್ನು ಪ್ರಾರ್ಥನೆ ಸೂರ್ಯ ಚಂದ್ರ ಇರುವ ತನಕ ನೀನು ಇರಬೇಕು ಅಂತ ಹೇಳುವಂತ ಪ್ರಾರ್ಥನೆಯಿಂದ ದೇವರು ಸ್ಥಿರವಾಗಿ ಇರ್ತಾನೆ ಅಂತ ಹೇಳುವುದು. ಹಾಗಾಗಿ ಅಂತ ಒಂದು ಸನ್ನಿಧಾನದಲ್ಲಿ ಅಥವಾ ಅಂತ ಒಂದು ದೇವಾಲಯದಲ್ಲಿ ಜೀರ್ಣತೆ ಕಂಡ್ರೆ ಜೀರ್ಣೋದ್ರಿತಿಂ ಸ್ಥಾಪಿತ ಮಂತ್ರ ಬಿಂಬಂ ಗ್ರಹಾದಿ ಜೀರ್ತ ಸ್ವಪದೀತಿ ಕುರಿಯಾತ್ ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಜೀರ್ಣತೆ ಬಂದ್ರೆ ದೇವರು ದುಃಖದಲ್ಲಿ ಇರ್ತಾನೆ ಅಂತ ಅರ್ಥ. ಆದ್ರೆ ದೇವರಿಗೆ ದುಃಖ ಆಗ್ಲಿ ಸುಖ ಆಗ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅಲ್ಲಿ ಉಂಟಾಗ್ತದೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಶೀಘ್ರವೇ ಅಲ್ಲಿ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ. ಹಾಗಾದ್ರೆ ಜೀರ್ಣ ಅಂತ ಹೇಳುವಂಥದ್ದು ಯಾಕೆ ಮಾಡಬೇಕು, ಯಾಕೆ ಅದನ್ನು ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ದೇವಸ್ಥಾನದಲ್ಲಿ ಇರುವಂತ ದೇವರು ಇರಬಹುದು, ದೇವಾಲಯ ಇರಬಹುದು, ಇದಕ್ಕೊಂದು ದೊಡ್ಡ ಕಲ್ಪನೆ ಕೊಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ, ನಾವು ಇವತ್ತು ಒಂದು ಫ್ಯಾನ್ ಇಂದ ಗಾಳಿ ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಆ ಯಂತ್ರ ಸಮ ಇರಬೇಕು, ಅದಕ್ಕೆ ಸರಿಯಾಗಿ ವಿದ್ಯುತ್ ಅನ್ನು ಪ್ರವಹಿಸಬೇಕು. ಹಾಗೆ ಮಾತ್ರ ಅಲ್ಲಿ ಗಾಳಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಅದೇ ಪ್ರಕಾರವಾಗಿ ಒಂದು ದೇವಾಲಯಲ್ಲಿ ದೇವತಾ ಶಕ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆದ್ರೆ ಆ ಸ್ಥಾಪನೆ ಮಾಡಿದ ದೇವತಾ ಶಕ್ತಿಯಿಂದ ಹೊರಗೆ ಬರುವಂತಹ ದೇವರ ಅನುಗ್ರಹ ಶಕ್ತಿ ಅಂತ ಹೇಳುವುದು ಬರಬೇಕು ಅಂತ ಹೇಳಿ ಆದ್ರೆ ಅಲ್ಲಿರುವಂತ ಎಲ್ಲ ವಸ್ತುಗಳು ಅಂತ ಹೇಳಿದ್ರೆ ಪೀಠ ಇರಬಹುದು, ಬಿಂಬ ಇರಬಹುದು, ಇದೆಲ್ಲ ಪೂರ್ಣವಾಗಿ ಇರಬೇಕು ಅಂತ ಅರ್ಥ. ಹಾಗಾಗಿ ಅದರಲ್ಲಿ ಯಾವುದೇ ಭಾಗದಲ್ಲಿ ಒಂದು ಜೀರ್ಣತೆ ಬಂತೆ ಅಂತ ಹೇಳಿ ಆದ್ರೆ ಅದು ಜೀರ್ಣೋದ್ಧಾರ ಮಾಡಬೇಕು ಅಂತ ಅರ್ಥ. ಯಾಕಂತ ಕೇಳಿದ್ರೆ ಪರಸ್ಪರವಾದ ಸಂಬಂಧಗಳನ್ನು ಶಾಸ್ತ್ರ ಹೇಳ್ತದೆ. ಒಂದು ಬಿಂಬಕ್ಕೂ ಸಾನ್ನಿಧ್ಯಕ್ಕೂ ಪರಸ್ಪರ ಸಂಬಂಧ, ಹಾಗೆ ದೇವಾಲಯಕ್ಕೂ ಬಿಂಬಕ್ಕೂ ಪರಸ್ಪರವಾದ ಸಂಬಂಧ, ಅದೇ ಪ್ರಕಾರವಾಗಿ ಗ್ರಾಮಕ್ಕೂ ದೇವಾಲಯಕ್ಕೂ ಪರಸ್ಪರವಾದ ಸಂಬಂಧ ಅಂತ ಹೇಳಿದ್ರು. ಅಂತ ಹೇಳಿದ್ರೆ ಗ್ರಾಮದಲ್ಲಿ ಏನಾರು ಅರಿಷ್ಟಗಳು ಬಂದ್ರೆ ನಾವು ಶುರು ಬಂದು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಗೊತ್ತು, ಏನಾರು ಅರಿಷ್ಟಗಳು ಬಂತು ಅಂತ ಹೇಳಿ ಆದ್ರೆ ಅಥವಾ ಮಳೆ ಆಗಲಿಲ್ಲ ಅಥವಾ ಬೆಳೆಗಳು ಹಾನಿ ಆಗ್ತಾ ಉಂಟು ಅಂತ ಹೇಳಿ ಆದ್ರೆ ಗ್ರಾಮ ದೇವರಿಗೆ ಒಂದು ಬೊಂಡಾಭಿಷೇಕ ಮಾಡುವಂಥದ್ದು ಅಥವಾ ಏನಾರು ಒಂದು ಆರಾಧನೆ ನಾವು ಮಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ ಗ್ರಾಮ ಅಂತ ಹೇಳುವಂತ ದೇವರ ಸ್ಥೂಲ ರೂಪ ಅಂತ ಹೇಳಿ ಆದ್ರೆ ದೇವಸ್ಥಾನ ಅಂತ ಹೇಳೋದು ದೇವರ ಸೂಕ್ಷ್ಮ ರೂಪ ಅಂತ ಅರ್ಥ. ಹಾಗಾಗಿ ಸ್ಥೂಲದಲ್ಲಿ ಏನಾರು ದೋಷ ಬಂದ್ರೆ ಆ ದೋಷದ ಸಂಭವನೀಯ ಬಿಂಬದಲ್ಲೂ ದೇವಾಲಯದಲ್ಲೂ ಆಗ್ತದೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ದೇವಾಲಯನ್ನು ನಾವು ಸ್ಥೂಲವಾಗಿ ಕಂಡ್ಕೊಂಡ್ರೆ ಬಿಂಬ ಅಂತ ಹೇಳುವ ಸೂಕ್ಷ್ಮ ಅಂತ ಅರ್ಥ. ಅಂತ ಹೇಳಿದ್ರೆ ದೇವಾಲಯದಲ್ಲಿ ಯಾವುದೇ ಭಾಗದಲ್ಲಿ ದೋಷಗಳು ಬಂದ್ರೆ ಅದು ಬಿಂಬಕ್ಕೆ ಅದರ ದೋಷ ಪರಿಣಮಿಸ್ತದೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಬಿಂಬ ಸ್ಥೂಲವನ್ನು ಕಲ್ಪನೆ ಮಾಡಿದ್ರೆ ಅದರೊಳಗಿರುವಂತಹ ಸಾನ್ನಿಧ್ಯ ಸೂಕ್ಷ್ಮ ಅಂತ ಆಗ್ತದೆ. ಹಾಗಾಗಿ ಬಿಂಬದಲ್ಲಿ ದೋಷಗಳು ಇದ್ರೆ ಸಾನ್ನಿಧ್ಯದಲ್ಲಿ ಬರುವಂತ ಅನುಗ್ರಹಗಳು ಕಮ್ಮಿ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ
ಪರಸ್ಪರವಾಗಿ ಸಾನ್ನಿಧ್ಯಕ್ಕೂ, ಬಿಂಬಕ್ಕೂ, ದೇವಾಲಯಕ್ಕೂ, ಗ್ರಾಮಕ್ಕೂ ಎಲ್ಲ ಸಂಬಂಧಗಳನ್ನು ನಮ್ಮ ಹಿರಿಯರೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂತ ಒಂದು ದೇವಾಲಯದಲ್ಲಿ ಏನೇ ಒಂದು ಕೆಲಸ ಮಾಡಿದರೆ ಅದು ಎಲ್ಲ ಗ್ರಾಮಸ್ಥರು, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಆ ಜಾಗಕ್ಕೆ ಬರಬೇಕು. ಯಾಕಂತ ಕೇಳಿದ್ರೆ ನಾನು ಆಗ ಹೇಳಿದ ಹಾಗೆ ಸರ್ವೇ ಜನಾಹ ಸುಖಿನೋ ಭವಂತು ಅಂತ ಹೇಳೋ ಪ್ರಾರ್ಥನೆ ಇಲ್ಲಿ ಮಾಡಿದ್ರಿಂದ ಆ ಪ್ರಾರ್ಥನೆ ಫಲವನ್ನು ಪಡಿಬೇಕು ಅಂತ ಹೇಳಿ ಅದು ಎಲ್ಲರೂ ಬಂದು ಸೇರ್ಬೇಕು ಅಂತ ಅರ್ಥ. ಸರ್ಕಾರ ಎಷ್ಟೋ ಯೋಜನೆಗಳನ್ನು ಘೋಷಿಸ್ತದೆ, ಅದು ತನ್ನಷ್ಟಕ್ಕೆ ಬರುವುದಿಲ್ಲ, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದೇ ಪ್ರಕಾರವಾಗಿ ದೇವರು ನಮ್ಗೆ ಎಲ್ಲವನ್ನು ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಪ್ರತಿಷ್ಠೆಯನ್ನು ಮಾಡಿದ್ದೇವೆ, ಸಂಕಲ್ಪವನ್ನು ಮಾಡಿದ್ದೇವೆ, ಆರಾಧನೆಯನ್ನು ಮಾಡಿದ್ದೇವೆ. ಆದರೆ ಜನರು ಬಂದು ಅಲ್ಲಿ ಸೇವೆ ಮಾಡಿದರೆ ಖಂಡಿತವಾಗಿದ್ದ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹಿನ್ನೆಲೆಯಲ್ಲಿ ಗ್ರಾಮಕ್ಕೂ, ದೇವಾಲಯಕ್ಕೂ, ಬಿಂಬಕ್ಕೂ ಎಲ್ಲವೂ ಸಂಬಂಧವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂತ ಒಂದು ಬಿಂಬದಲ್ಲಿ ಕೆಲವು ಸಂದರ್ಭ ದೋಷಗಳೆಲ್ಲ ಬರ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಆ ದೇವಾಲಯದಲ್ಲಿ ಕೆಲವೆಲ್ಲ ಆಗಮೋಕ್ತವಾದ ದೋಷಗಳನ್ನು ಹೇಳಿದ್ರು. ಕೆಲವೆಲ್ಲ ಪ್ರಾಣಿಗಳು ಅಲ್ಲಿ ಪ್ರಸವ ಮಾಡುವಂಥದ್ದು, ಅಥವಾ ಕೆಲವು ಪ್ರಾಣಿಗಳು ಮೃತ ಹೊಂದುವಂಥದ್ದು, ಆಮೆಸೂತಿಗಳು ಇದ್ದಾಗ ದೇವಸ್ಥಾನ ಪ್ರವೇಶ ಮಾಡುವಂಥದ್ದು, ಹೀಗೆಲ್ಲ ಮಾಡಿತು ಅಂತ ಹೇಳಿ ಆದ್ರೆ ದೇವಸ್ಥಾನ ಸ್ಥಳ ಅಂತ ಹೇಳುವ ಅಶುದ್ಧಿ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಬಿಂಬದಲ್ಲಿ ಕೆಲವು ದೋಷಗಳನ್ನು ಹೇಳಿದ್ರು. ಬಿಂಬದಲ್ಲಿ ನಾವು ನಿಷಿದ್ಧವಾದ ಪುಷ್ಪಗಳನ್ನು ದೇವರಿಗೆ ಅರ್ಚನೆ ಮಾಡುವಂಥದ್ದು, ನಿಷಿದ್ಧವಾದ ವಸ್ತುಗಳಿಂದ ನೈವೇದ್ಯವನ್ನು ಮಾಡುವಂಥದ್ದು, ಹೀಗೆಲ್ಲ ಮಾಡಿದ್ರೆ ಬಿಂಬದಲ್ಲಿ ದೋಷಗಳು ಬರ್ತದೆ ಅಂತ ಅರ್ಥ. ಅಥವಾ ಸಾನ್ನಿಧ್ಯದಲ್ಲಿ ಕೆಲವು ದೋಷಗಳು ಬರ್ತದೆ ಹೇಳುದು. ಅದು ಹೇಗಂತ ಕೇಳಿದ್ರೆ ಕೆಲವೆಲ್ಲ ನಿಷಿದ್ಧವಾದ ಮಂತ್ರಗಳನ್ನು ಜಪ ಮಾಡುವಂಥದ್ದು, ಯಾರೋ ಇಲ್ಲಿ ಬಂದು ಕೆಲವು ಮಂತ್ರಗಳು ಹಾಳಾಗಲಿ ಅಂತ ಹೇಳುವಂತ ರೀತಿಯಲ್ಲಿ ಸಾನ್ನಿಧ್ಯ ಹಾಳಾಗಬೇಕು ಅಂತ ಹೇಳಿ ಆ ಬಿಂಬದಲ್ಲಿ ಅಥವಾ ಹೊರಗಿಂದ ಏನಾರು ಓಕಳಿ ಪ್ರಯೋಗ ಮಾಡೋ ಹೀಗೆಲ್ಲ ಮಾಡಿತು ಅಂತ ಹೇಳಿ ಆದ್ರೆ ಆ ಬಿಂಬದಲ್ಲಿ ಸಾನ್ನಿಧ್ಯದಲ್ಲಿ ದೋಷಗಳು ಬರ್ತದೆ ಅಂತ ಅರ್ಥ. ಹಾಗಾಗಿ ಈ ನಿತ್ಯವಾಗಿ ಉರಿಯುವಂತಹ ದೀಪದಲ್ಲಿ ಕಾಲಕ್ರಮೇಣವಾಗಿ ದೀಪದ ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ, ಅದು ಪ್ರಕಾಶ ಕಮ್ಮಿ ಆಗ್ತಾ ಬರ್ತದೆ. ಅದು ಉದ್ದೇಶ ಏನು ಅಂತ ಕೇಳಿದ್ರೆ ಆ ದೀಪದಲ್ಲಿ ಆ ಎಣ್ಣೆಯಲ್ಲಿ ಇರುವ ಮಲಿನಗಳಿಂದ ಆ ಪ್ರಕಾಶ ಕಮ್ಮಿ ಆಯಿತು ಅಂತ ಹೇಗೆ ಹೇಳ್ತೇವ, ಅದೇ ಪ್ರಕಾರವಾಗಿ ಸನ್ನಿಧಾನದಲ್ಲಿ ಇಂತೆಲ್ಲ ಕೆಲವು ಘಟನೆಗಳು ಗೊತ್ತಿಲ್ಲ ನಡೀತಾ ಇರುವುದರಿಂದ ದೇವರ ಸಾನ್ನಿಧ್ಯ ಅಂತ ಹೇಳುವಂತ ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ ಅಂತ ಅರ್ಥ. ಹಾಗಾಗಿ ಬ್ರಹ್ಮಕಲಶ ಅಂತ ಹೇಳುವಂಥದ್ದು ಸ್ಥಳಶುದ್ಧಿಯನ್ನು ಮಾಡಿಕೊಂಡು, ಬಿಂಬಶುದ್ಧಿಯನ್ನು ಮಾಡಿಕೊಂಡು, ಬಿಂಬದ ಚೈತನ್ಯವನ್ನು ಶುದ್ಧಿ ಮಾಡಿಕೊಂಡು ಆ ದೇವರ ಸಾನ್ನಿಧ್ಯವನ್ನು ಬಿಂಬದಲ್ಲಿ ಪುನಃ ಸೇರಿಸುವಂತ ಕೆಲಸಕ್ಕೆ ಬ್ರಹ್ಮಕುಂಭಾಭಿಷೇಕ ಅಂತ ಹೇಳುವಂಥದ್ದು ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಅಂತ ಒಂದು ಬ್ರಹ್ಮಕುಂಭಾಭಿಷೇಕವನ್ನು ನಾವು ಎರಡು ಉದ್ದೇಶದಲ್ಲಿ ಸಾನ್ನಿಧ್ಯದಲ್ಲಿ ಮಾಡುತ್ತೇವೆ. ಒಂದು ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಾಗ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಮಾಡುವಂಥದ್ದು ಅಂತ. ಯಾಕಂತ ಕೇಳಿದ್ರೆ ಈ 12 ವರ್ಷದಲ್ಲಿ ಏನಾದ್ರೂ ಗೊತ್ತಿಲ್ಲದ ಸನ್ನಿಧಾನದಲ್ಲಿ ದೋಷಗಳು ನಡೆದಿದ್ರೆ ಆ ದೋಷದಿಂದ ದೇವತಾ ಅನುಗ್ರಹ ಶಕ್ತಿ ನಮಗೆ ಕಮ್ಮಿ ಆಯ್ತು ಅಂತ ಹೇಳಿ ಆದ್ರೆ ಅದನ್ನು ಪುನಃ ಊರ್ಜನೆ ಮಾಡ್ಲಿಕ್ಕೋಸ್ಕರವಾಗಿ ಬ್ರಹ್ಮಕುಂಭಾಭಿಷೇಕವನ್ನು ಮಾಡಿ ಅಂತ ಹೇಳಿದ್ರು. ಮತ್ತೊಂದು ಸಂದರ್ಭ ಏನಂತ ಕೇಳಿದ್ರೆ ಅಷ್ಟಬಂಧ ನಷ್ಟ ಆದ್ರೆ ಬ್ರಹ್ಮಕಲಶವನ್ನು ಮಾಡಿ ಅಂತ ಹೇಳಿದ್ರು. ಅಷ್ಟಬಂಧ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ ಒಂದು ದ್ರವ್ಯ. ಆ ಶಾಸ್ತ್ರ ಹೇಳುವಂಥದ್ದು ದೇವರ ಪೀಠ, ಆಮೇಲೆ ಆ ದೇವರ ಪೀಠವನ್ನು ಬಿಂಬ, ಇದು ಎರಡು ಶಕ್ತಿಗಳು ಇರುವಂಥದ್ದು ಅಂತ ಹೇಳಿದ್ರೆ ಪೀಠ ಅಂತ ಹೇಳುವಂದು ಪ್ರಕೃತಿ ಸ್ವರೂಪವಾಗಿರುವಂತ ಶಕ್ತಿ, ಅದು ಸ್ತ್ರೀ ಶಕ್ತಿ ಆಗಿರುವಂಥದ್ದು. ಬಿಂಬ ಅಂತ ಹೇಳುವಂಥದ್ದು ಪುರುಷ ರೂಪವಾದ ಶಕ್ತಿ ಅಂತ ಅರ್ಥ. ಹಾಗಾಗಿ ಯಾವುದೇ ಜಗತ್ತಿನ ಸೃಷ್ಟಿ ಆಗ್ಬೇಕು ಅಂತ ಹೇಳಿ ಆದ್ರೆ ಈ ಸ್ತ್ರೀ ಪುರುಷರ ಸಂಬಂಧ ಅದು ಸರಿಯಾಗಿ ಇರಬೇಕು ಅಂತ ಅರ್ಥ. ಹಾಗಾಗಿ ಸ್ತ್ರೀ ರೂಪವಾಗಿರುವಂತಹ ಆ ಪೀಠಕ್ಕೂ ಪುರುಷ ರೂಪವಾಗಿರುವಂತೆ ಬಿಂಬಕ್ಕೂ ಅದನ್ನು ಐಕ್ಯ ಮಾಡುವಂಥದ್ದು ಅಷ್ಟಬಂಧ ಅಂತ ಅರ್ಥ. ಹಾಗಾಗಿ ಅಷ್ಟಬಂಧವು ಅದು ಸ್ನೇಹ ಅಂತ ಅರ್ಥ. ಅಂತ ಹೇಳಿದ್ರೆ ಪುರುಷ ಮತ್ತು ಸ್ತ್ರೀಯರನ್ನು ಒಂದು ಮಾಡುವಂತಹ ಸ್ನೇಹವಾದ ದ್ರವ್ಯ ನಷ್ಟ ಆಯಿತು ಅಂತ ಹೇಳಿ ಆದ್ರೆ ಗ್ರಾಮದಲ್ಲಿ ಬೇರೆ ಬೇರೆ ರೀತಿಯ ದೋಷಗಳು ಕಾಣಿಸಿ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಅವರು ಹೇಳಿದ ಹಾಗೆ ಅದು 8 ದಿಕ್ಕಿನಲ್ಲಿ ದೋಷ ಆದ್ರೆ, 8 ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ದೋಷ ಆದ್ರೆ ರಾಷ್ಟ್ರಕ್ಕೆ ದೋಷ ಅಂತ ಹೇಳಿದ್ರು. ಆಗ್ನೇಯ ದಿಕ್ಕಿನಲ್ಲಿ ದೋಷ ಅಷ್ಟಬಂಧ ನಷ್ಟ ಆದ್ರೆ ಅಗ್ನಿ ದುರಂತಾದಿಗಳು ಸಂಭವಿಸ್ತದೆ ಅಂತ ಹೇಳಿದ್ರು. ಹಾಗೆ ದಕ್ಷಿಣದಲ್ಲಿ ನಾವು ಮೃತ್ಯು ದೋಷಾದಿಗಳು ಬರ್ತದೆ ಅಂತ ಹೇಳಿದ್ರು. ಹಾಗೆ ನೈಋತ್ಯದಲ್ಲಿ ಗ್ರಾಮಕ್ಕೆ ಅರಿಷ್ಟ ಅಂತ ಹೇಳಿದ್ರು. ಹಾಗೆ ವಾರುಣ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಅಷ್ಟಬಂಧಗಳು ನಾಶ ಆಯ್ತು ಅಂತ ಹೇಳಿ ಆದ್ರೆ ಸರಿಯಾಗಿ ಮಳೆಗಳು ಆಗದೆ ಬೆಳೆಗಳು ನಷ್ಟ ಆಗುವಂತ ಲಕ್ಷಣವನ್ನು ಹೇಳಿದ್ರು. ಹೀಗೆ 8 ದಿಕ್ಕಿನಲ್ಲಿಯೂ ಅಷ್ಟಬಂಧ ನಷ್ಟ ಆಯಿತು ಅಂತ ಹೇಳಿ ಆದ್ರೆ ಅದು ಒಂದಲ್ಲ ಒಂದು ರೀತಿಯ ದೋಷಕ್ಕೆ ಕಾರಣ ಆಗ್ತದೆ ಅಂತ. ಯಾಕಂತ ಕೇಳಿದ್ರೆ ಬಿಂಬ ಮತ್ತೆ ಪ್ರಕೃತಿ ಎರಡು ಒಟ್ಟಾದ್ರೆ ಮಾತ್ರ ಸಾನ್ನಿಧ್ಯ ಹೊರಗೆ ಬರೋದ್ರಿಂದ ಅಂತಹ ಸಾನ್ನಿಧ್ಯಗಳು ಹೊರಗೆ ಬರದ ರೀತಿಯಲ್ಲಿ ಅಷ್ಟಬಂಧಗಳ ದೋಷ ಆಗ್ತದೆ ಅಂತ ಹೇಳುದು. ಹಾಗಾಗಿ ಬ್ರಹ್ಮಕಲಶಾಭಿಷೇಕಕ್ಕೆ ಪ್ರತಿಷ್ಠೆಗೆ ತುಂಬಾ ಮುಹೂರ್ತಗಳನ್ನು ಹೇಳಿದ್ರು. ಉತ್ತರಾಯಣ ಬೇಕು, ಇಂತಿಂದ ಮುಹೂರ್ತದಲ್ಲಿಯೇ ಬ್ರಹ್ಮಕುಂಭಾಭಿಷೇಕ ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ರೆ ಅಷ್ಟಬಂಧ ನಷ್ಟ ಆದ್ರೆ ಅದು ಶೀಘ್ರವಾಗಿ ಅದನ್ನು ಸರಿಪಡಿಸಿ ಅಂತ ಶಾಸ್ತ್ರದನ್ನು ಒತ್ತಾಯಪೂರ್ವಕವಾಗಿ ಹೇಳ್ತದೆ. ಹಾಗಾಗಿ ಈಗ ಸದ್ಯದಲ್ಲಿ ನಮ್ಮ ಈ ಪ್ರಸನ್ನ ಸೋಮೇಶ್ವರ ದೇವರ ಸನ್ನಿಧಾನದಲ್ಲಿ ಹಾಗೆ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ಸುಮಾರು ಒಂದು 20 ವರ್ಷ ಕಾಲದಿಂದವೂ ಅಷ್ಟಬಂಧ ಹಿಂದೆ ಹಾಕಿದ್ರಿಂದ ಈಗ ನಷ್ಟ ಆದ ಲಕ್ಷಣಗಳು ತೋರ್ತಾ ಇದೆ. ಹಾಗಾಗಿ ಇದನ್ನು ನಾವು ತೋಳ್ಪಾಡಿ ಹತ್ರ ನಾವು ತಿಳಿಸಿಕೊಟ್ಟಾಗ ತಾವಂದರು ಆ ಒಂದು ಕೆಲಸ ಆದಷ್ಟು ಶೀಘ್ರ ಮಾಡಿ ಅಂತ ಹೇಳುವಂತ ರೀತಿಯಲ್ಲಿ ನಮಗೊಂದು ಆ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ನಮ್ಮ ದೊಡ್ಡ ಭಾಗ್ಯ. ಯಾಕಂತ ಕೇಳಿದ್ರೆ ಈ ಒಂದು ದೊಡ್ಡ ಕ್ಷೇತ್ರದ ಒಂದು ಧರ್ಮಾಧಿಕಾರಿಗಳಾಗಿ ಇರುವಂತ ಕಾಮಂದವರು ಅಂತ ಹೇಳಿದ್ರೆ ಅವರು ಆಶ್ರಯದಾತರು, ಅನ್ನದಾತರು,
ಆ ಭಗವಂತನ ಪೂರ್ಣ ಅನುಜ್ಞೆಯನ್ನು ಜಗತ್ತಿಗೆ ಕೊಡುವಂತ ಒಂದು ಮಹಾನ್ ವ್ಯಕ್ತಿ. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಆಗುವಂತ ಬ್ರಹ್ಮಕುಂಭಾಭಿಷೇಕ, ಈ ಒಂದು ಬ್ರಹ್ಮಕುಂಭಾಭಿಷೇಕ ಮಾರ್ಚ್ ತಿಂಗಳ 3ನೇ ತಾರೀಕಿಂದ ಪ್ರಾರಂಭ ಆಗಿ 6ನೇ ತಾರೀಕು ತನಕ ನಡೆಯಲಿಕ್ಕಿದೆ. ಇದರಲ್ಲಿ 3ನೇ ತಾರೀಕಿಗೆ ವಾಸ್ತು ರಾಕ್ಷೋಗ್ನಾದಿಗಳು ಕೆಲಸಗಳು ನಡೀತದೆ. ಅದರ ನಂತರ ನಾವು 6ನೇ ತಾರೀಕಿಗೆ ದೇವರಿಗೆ ಬ್ರಹ್ಮಕುಂಭಾಭಿಷೇಕ ಮಹಾನ್ನ ಸಂತರ್ಪಣೆ ಮಾಡುವುದು ಅಂತ ಹೇಳಿ ಬೇರೆ ಬೇರೆ ಕಾರ್ಯಕ್ರಮಗಳೊಂದಿಗೆ ದೇವರಿಗೆ ದೊಡ್ಡ ಕೆಲಸವನ್ನು ನಾವು ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಹಾಗಾಗಿ ಈ ಒಂದು ಮಹತ್ ಕಾರ್ಯದಲ್ಲಿ ಗ್ರಾಮದವರು ಹಾಗೆ ಎಲ್ಲ ಈ ಭಕ್ತಾದಿಗಳು ಸೇರಿಕೊಂಡು ಆ ದೇವರ ಆ ಒಳ್ಳೆಯ ಕೆಲಸವನ್ನು ನಾವು ದೇವರಿಗೆ ಶ್ರದ್ಧೆಯನ್ನು ಸಮರ್ಪಿಸುವ ತನ್ಮೂಲಕ ದೇವರ ಪೂರ್ಣ ಅನುಗ್ರಹದಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ಗ್ರಾಮ ರಾಷ್ಟ್ರಕ್ಕೆ ಬರುವಂತ ಎಲ್ಲಾ ರೀತಿಯ ಆಪತ್ತುಗಳಿಂದ ದೇವರು ದೂರ ಮಾಡಿಕೊಟ್ಟು ಎಲ್ಲರಿಗೆ ಬೇಕಾದ ಸುಖ ಅಂತ ಹೇಳುವಂಥದ್ದು ಅನುಕೂಲೇನೇ ವೇದನೆಯಂ ಸುಖ ಅಂತ, ಅವರವರಿಗೆ ಬೇಕಾದ ಅನುಕೂಲದಿಂದ ಜೀವನ ಮಾಡುವಂತ ಸೌಭಾಗ್ಯಗಳನ್ನು ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ನನಗೆ ಒಂದು ಮಾತಲ್ಲಿ ಅವಕಾಶ ಕೊಟ್ಟಂತ ಕಾವಂದರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು ಶ್ರೀ ವೇದಮೂರ್ತಿ ಜಯರಾಮ ತಂತ್ರಿ ಅವರಿಗೆ. ಇದೀಗ ಈ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಪೂಜ್ಯ ಕಾವಂದರ ಅಮೃತ ಹಸ್ತದಿಂದ ಹಾಗೂ ಗಣ್ಯ ವ್ಯಕ್ತಿಗಳಿಂದ. ಮಾಜಿ ಮಂತ್ರಿಗಳಾದ ಶ್ರೀ ವಿನಯ್ ಕುಮಾರ್ ಸೂರ್ಯದೇವರನ್ನು ಈ ಸಭೆಯನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು. ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮನಾಥ ಮಹಾಗಣಪತಿ ದೇವರನ್ನ ಪ್ರಾರ್ಥಿಸಿಕೊಂಡು ಪೂಜ್ಯ ಕಾವಂದರ ಪಾದಾರವಿಂದಕ್ಕೆ ನಮಿಸಿದ ಪೂಜ್ಯರಾದಂತ ಸುರೇಂದ್ರ ಕುಮಾರ್ ಅವರೇ, ಶ್ರೀಯುತ ಹೆರ್ಗ ಜಯರಾಮ ತಂತ್ರಿ ಅವರೇ, ಶ್ರೀಯುತ ಶ್ರೀನಿವಾಸ ಕೆದ್ಲಾಯರವರೇ, ಶ್ರೀಯುತ ಶಾಸಕರಾದಂಥ ಸುರೇಶೆಟ್ಟಿ ಕುರ್ಮಾರವರೇ, ಶ್ರೀಯುತ ಉದಯ ಕುಮಾರ್ ಶೆಟ್ರೆ, ಇಲ್ಲಿಗೆ ಆಗಮಿಸಿದಂತ ಎಲ್ಲ ಪೂಜ್ಯರೇ, ನಡೆದಂತ ಎಲ್ಲ ಭಕ್ತಾಭಿಮಾನಿಗಳೇ, ಈ ದೇವರ ಸನ್ನಿಧಿ ಬಹಳಷ್ಟು ಪ್ರತಿಷ್ಠಿತವಾದಂತ ಒಂದು ಸನ್ನಿಧಿ. ಇವತ್ತು ಸ್ಥಳ ಮಹಿಮೆಯ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಶಾಂತಿ ಟ್ರಸ್ಟಿನ ಕಾರ್ಯಕ್ರಮ ಆಗುವಂತ ಸಮಯದಲ್ಲಿ ಮಂಜುನಾಥ ಸ್ವಾಮಿಯವರ ಭಾವಚಿತ್ರದ ಸಮೀಪದಲ್ಲಿ ಶ್ರೀಯುತ ನಾರಾಯಣ ಉಪಾಧ್ಯಾಯ ಅವರವರ ವಾನರ ಬಂದು ನಾರಾಯಣ ಉಪಾಧ್ಯಾಯರವರ ಶಾಲನ್ನು ಹಿಡಿದು ಇವತ್ತು ಈ ಈ ಸನ್ನಿಧಿಯನ್ನ ಧರ್ಮಸ್ಥಳ ಕಾವಂದರಿಗೆ ಅರ್ಪಿಸಬೇಕು ಅನ್ನುವಂತ ಒಂದು ಕಾರುಣ್ಯತೆ ಇಲ್ಲಿ ನಡೆದಿತ್ತು. ನನಗೂ ಕೂಡ ಅನುಭವ ಇದೆ. ನಾನು ಅವರೆಲ್ಲರ ಆಶೀರ್ವಾದದಿಂದ ಇಲ್ಲಿ ಲೋಕಸಭಾ ಸದಸ್ಯನಾಗಿದ್ದೆ. ಆ ಸಮಯದಲ್ಲಿ ಈ ದೇವಾಲಯವನ್ನ ಕಾವಂದರಿಗೆ ಅರ್ಪಣೆ ಮಾಡುವಂತ ಕೆಲಸ ಕಾರ್ಯ ಆಗಿತ್ತು. ಅವತ್ತಿನಿಂದ ನಿರಂತರವಾಗಿ ನಿತ್ಯ ಪೂಜೆ, ಇಲ್ಲಿ ನಡಬೇಕಾದಂತ ಎಲ್ಲ ಕೈಂಕರ್ಯಗಳು ಕೂಡ ಬಹಳ ಪಾವಿತ್ರತೆಯಿಂದ ನಡೆಯುವಂತ ಅವಕಾಶಗಳಾಗಿತ್ತು. ನೆರೆಯಲ್ಲಿ ಶಾಂತಿ ಟ್ರಸ್ಟಿನ ಮುಖಾಂತರ ಪ್ರಾರಂಭ ಆದಂತ ಇವತ್ತು ಆಯುರ್ವೇದಿಕ್ ವ್ಯವಸ್ಥೆ ಏನಿದೆ, ಹೆಚ್ಚಿನ ಅಂಶ ಇಡೀ ದೇಶ ವಿದೇಶದ ಅನೇಕರನ್ನು ಇಲ್ಲಿ ಬರಮಾಡಿಸಿ ಯೋಗ ಅಥವಾ ಭಜನೆ ಅಥವಾ ಅದ್ರ ಜೊತೆಯಲ್ಲಿ ಶಾರೀರಿಕವಾದಂತ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡುವಂತ ಕೆಲಸ ಕಾರ್ಯಗಳು ಕೂಡ ಬಹಳಷ್ಟು ಪಾವಿತ್ರತೆಯಿಂದ ನಡೀತಾ ಇತ್ತು. ಕಾವಂದರವರು ಇವತ್ತು ಧರ್ಮಸ್ಥಳದ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಒಂದು ದೇಶಕ್ಕೆ ಒಂದು ರೀತಿಯ ಮಾದರಿ, ಒಂದು ದೇವಾಲಯ ಇವತ್ತು ಬರೇ ಧಾರ್ಮಿಕ ಆಚರಣೆಗಳು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಕೂಡ ಯಾವ ರೀತಿ ಇವತ್ತು ಜನರ ಶ್ರೇಯಸ್ಸನ್ನ ಯಾವ ರೀತಿ ಕಾಣಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಧರ್ಮಸ್ಥಳ ಅಂತ ಹೇಳಿ ತಪ್ಪಾಗಲಿಕ್ಕೆ. ಅನೇಕ ಸಾಮಾಜಿಕ ಪಿಡುಗುಗಳು, ಮಧ್ಯವರ್ಜನ ಅಂತ ಸಾಮಾಜಿಕ ಪಿಡುಗುಗಳು,
ಜನರಲ್ಲಿ ಆರೋಗ್ಯದ ಬಗ್ಗೆ, ಧಾರ್ಮಿಕವಾಗಿ, ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಕುಟುಂಬ ಬೆಳಗುವಂತ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಬರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತು ಅವರ ಸನ್ನಿಧಿಯ ದೇವಾಲಯದ ಮುಖಾಂತರ ಇವತ್ತು ಕಾರ್ಯಕ್ರಮ ನಡೀತದೆ. ಹೆಚ್ಚಿನ ಅಂಶ ಆ ಕಾರ್ಯಕ್ರಮನೇ ಇವತ್ತು ದೆಹಲಿಯಿಂದ ಅವರನ್ನು ಹುಡ್ಕೊಂಡು ಬಂತು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯಸಭಾ ಸದಸ್ಯತ್ವ ಅವರು ನೀಡಿದಂತ ಅಪೂರ್ವವಾದಂತ ಸೇವೆ ಏನುಂಟು ಇವತ್ತು ಅದೇ ಇವತ್ತು ಇಡೀ ದೇಶದಲ್ಲಿ ಉನ್ನತಿಯನ್ನ ಕಾಣಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಾವಂದರ ನೇತೃತ್ವದಲ್ಲಿ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಆಗಿದೆ. ಅನೇಕ ಪವಿತ್ರವಾದಂತಹ ಒಂದು ಕಾರ್ಯಕ್ರಮಗಳು ಅವರ ಒಂದು ಇವತ್ತು ದೇವರು ಅವರ ಮುಖಾಂತರ ಸಲ್ಲಿಕೆ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾನೆ. ಹೆಚ್ಚಿನ ಅಂಶ ಈ ದೇವಾಲಯ ಕೂಡ ಇವತ್ತು ಬ್ರಹ್ಮಕಲಶೋತ್ಸವ ಆಗುವಂತ ಸಮಯದಲ್ಲಿ ಅದನ್ನ ಬಹಳ ಪರಿಪೂರ್ಣತೆಯಿಂದ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೆಚ್ಚಿನ ಅಂಶ ಅವರೇ ಹೇಳ್ತಾ ಇದ್ರು ಒಂದು ಧಾರ್ಮಿಕ ಸಭೆಯಲ್ಲಿ, 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶೋತ್ಸವ. ಯಾಕಂದ್ರೆ ನಾವೆಲ್ಲ ಹೋಗಿ ದೇವರಿಗೆ ಕೈ ಮುಗಿತೇವೆ, ನಾವು ಮಾಡಿದಂತ ತಪ್ಪನ್ನೆಲ್ಲ ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಅವನ್ನೆಲ್ಲ ಹೀರುವಂತ ಶಕ್ತಿ ಆ ದೇವರ ಬಿಂಬಕ್ಕಿದೆ. ಆ ಬಿಂಬ 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶೋತ್ಸವ ಆದ್ರೆ ಪುನರುಪಿ ಆ ಬಿಂಬಕ್ಕೆ ಇವತ್ತು ಅದನ್ನೆಲ್ಲ ಹೀರುವಂತ ಒಂದು ಶಕ್ತಿ ಬರ್ತದೆ ಅನ್ನುವಂಥ ರೀತಿಯಲ್ಲಿ ಆ ದೃಷ್ಟಿಯಲ್ಲಿ ಇವತ್ತು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ, ಇದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬರಿದಾದಂತ ಪರೀಕ ಇವತ್ತು ದೇಶದಲ್ಲೇ ಎತ್ತಿ ಹಿಡಿಯುವಂತ ಒಂದು ಅವಕಾಶ ಕಾವಂದರ ಮುಖಾಂತರ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಈ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ನಡೆಯಲಿ. ದೇವರ ಅನುಗ್ರಹದಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವಂತ ರೀತಿಯಲ್ಲಿ ಊರವರು ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ತಮ್ಮೆಲ್ಲರ ಸಹಕಾರದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬಹಳ ಪವಿತ್ರತೆಯಿಂದ ನಡೆಯುವಂತ ಅವಕಾಶಗಳಾಗ್ಲಿ ಅಂತ ಹೇಳಿ ಹಾರೈಕೆ ಮಾಡಿಕೊಂಡು ಶ್ರೀದೇವರು ತಮಗೆಲ್ಲರೂ ಕೂಡ ಅನುಗ್ರಹಿಸಲಿ. ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಕೇಳಿಕೊಂಡು ನನ್ನ ಮಾತು ಕೊನೆಗೊಳಿಸ್ತೀನಿ. ಈಗ ಕಾಪು ಶಾಸಕರು ಹಿರಿಯರಾದ ಶ್ರೀ ಗುರುಮೆ ಶ್ರೀ ಶೆಟ್ಟಿ ಅವರ ಶುಭ ಸಂದೇಶ. ಓಂ ಶ್ರೀ ಗುರುದೇವ. ಪರೀಕ ಶ್ರೀ ವಿಶ್ವಪ್ರಸನ್ನ ಸೋಮೇಶ್ವರ ಮಹಾಗಣಪತಿ ದೇವಸ್ಥಾನದ ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯ ಕಾವಂತರು, ನಾವು ಕೇಳಿದ್ದೀವಿ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಲೋಕದ ಹಿತಕ್ಕೆ ಕಬೀರ ಅಂತಕ್ಕಂಥ ಮಾತನ್ನ ಕಬೀರ್ ಒಂದ್ ಕಡೆ ಹೇಳ್ತಾರೆ. ಕಾವಂತರು ನೋಡುವಾಗ ಎಷ್ಟು ಅರ್ಥಪೂರ್ಣ ಬದುಕು ಅಂತ ನಮ್ಗೆ ಅನಿಸ್ತಾ ಇದೆ. ನಾನು ಅವರ ಹಲವಾರು ಕಾರ್ಯಕ್ರಮಗಳನ್ನ, ನಮ್ಮೂರಿನ ಸ್ಮಶಾನಕ್ಕೆ ಸಹಾಯ ಮಾಡಿದಂಥವ್ರು ಕಾವಂದರು, ನಮ್ಮೂರಿನ ಕೆರೆಗಳ ವೃದ್ಧಿ ಮಾಡೋಕೆ ಸಹಾಯ ಮಾಡಿದಂಥವ್ರು ಕಾವಂದರು, ಒಂದಷ್ಟು ಜನ ಹಾದಿ ಬೀದಿಯಲ್ಲಿ ಕುಡಿದು ಏನು ವ್ಯಸನ ಮುಕ್ತರನ್ನ ಮಾಡಿದಂಥವ್ರು ಕಾವಂದರು, ಹಲವಾರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಂಥವ್ರು ಕಾವ್ಯಮಾನರು, ಒಂದ ಎರಡ. ಹಾಗಾಗಿ ಬಹುಶಃ ಇಂಥವರ ಸಂತತಿ ಸಾವಿರ ಆಗಲಿ ಅಂತೇಳಿ ನಾನು ಬಯಸ್ತೇನೆ. ಮತ್ತೊಬ್ರು ನಮ್ಮ ಜಯರಾಮ್ ತಂತ್ರಿಗಳು, ಬ್ರಹ್ಮಜ್ಞಾನೇತಿ ಇತಿ ಬ್ರಾಹ್ಮಣ ಏನೊಂದು ಮಾತನ್ನು ನಾವು ಕೇಳಿದ್ದೀವಿ. ಅಂಥವರು ಆಶೀರ್ವಚನ ಮಾಡಿದ್ದಾರೆ. ನಮಗೂ ಇನ್ನೂ ಹೆಮ್ಮೆ ಅಂತ ಹೇಳಿದ್ರೆ ಇಬ್ಬರು ಸಹೋದರರು, ನಮ್ಮ ಸುರೇಂದ್ರ ಹೆಗ್ಡೇಜಿಯವರು ವೇದಿಕೆ ಮೇಲಿದ್ದಾರೆ. ಬೆಳಿಗ್ಗೆ ನಾವು 3 ಜನ ಸಹೋದರರು ಮತ್ತೆ ನಾವೆಲ್ಲ ವೇದಿಕೆ ಮೇಲಿದ್ವಿ. ಅಲ್ಲಿ ಒಂದು ಅದ್ಭುತ ಆಸ್ಪತ್ರೆಯನ್ನು ಉದ್ಯಾವರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಅಂಥವ್ರ ಆಶೀರ್ವಚನ ಸಿಕ್ಕಿದೆ. ಹಾಗೆ ನಮ್ಮ ಹಿರಿಯರು ಮಾಜಿ ಸಚಿವರಾಗಿದ್ದ ವಿನಯ್ ಕುಮಾರ್ ಸೊರಕೆರ್ ಅವರೇ, ಹಾಗೆ ನಮ್ಮ ಸಹೋದರ ಮುನಿಯಾಲ್ ಉದಯ ಕುಮಾರ್ ಶೆಟ್ಟಿ ಅವರೇ, ಹಾಗೆ ಸನ್ಮಾನ್ಯ ಸೀತಾರಾಮಣ್ಣ ಅವರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಜ್ಞಾನಿಗಳು ಒಂದ್ ಕಡೆ ಹೇಳ್ತಾರೆ, ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದಾಗ, ಶೃಂಗಾರದ ದೇಹದಿಂದ ಅಂಗ ಮುರಿದು ಬೀಳುವಾಗ, ಬರದಿಯಮನ ಭಟರು ಬಂದು ನಡೆಯಿರಿ ಎಂದು ಹೇಳುವಾಗ, ಕೊನೆಯ ಕಾಲಘಟ್ಟದಲ್ಲಿ ನಾಮ ಒದಗದು ಹರಿಯ ನಾಮ ಒದಗದು ಎನ್ನುವಂತೆ ಮನುಷ್ಯ ಮೈ ನಡೆಯೋ ಕಾಲಕ್ಕೆ, ಕೈ ದುಡಿಯೋ ಕಾಲಕ್ಕೆ
ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಮಾಡ್ತಾ ನಾವು ಉಸಿರನ್ನು ಚೆಲ್ಬೇಕಂತೆ. ಅದಕ್ಕೆ ಸ್ಫೂರ್ತಿ ಯಾರು ಇರ್ಬೇಕು ಅಂತ ಹೇಳಿದ್ರೆ ಅದು ನಮ್ಮಂತ ಕಾವಂದ್ರು. ನಾನು ಇದ್ದೀನಿ ಅಂತ ಹೇಳಿದ್ರೆ ಆ ಕೆಲಸ ಸರಾಗಿ ಮುಂದೆ ಹೋಗ್ತದೆ. ಅವರ ಮೆಷಿನರಿ ಆ ರೀತಿ ಇದೆ, ಅವರ ತಂಡ ಆ ರೀತಿ ಇದೆ, ಮತ್ತೆ ಅವರ ಒಂದು ದೈವಿ ಗುಣ ಅವರಲ್ಲಿ ಪುಡ ಮೂಡಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗಾಗಿ ಯಾವುದಕ್ಕೊಂದು ಕಾಲ ಕೂಡಿ ಬರ್ಬೇಕಂತೆ, ಯಾವುದನ್ನ ಯಾರು ಮಾಡಬೇಕು, ಯಾವ ಹೊತ್ತಲ್ಲಿ ಮಾಡಬೇಕು ಅಂತೇಳಿ ಪುರೋಹಿತರಲ್ಲಿ ಇದ್ದಾರೆ. ಕಾಲೋ ಹಿ ದುರಿತಕಮಃ ಕಾಲಸ್ಯ ಕುಟಿಲಾಗತ್ತೆ ಕಾಲಾಯ ತಸ್ಮಾನಮ ಅಂತೇಳಿ. ಹಾಗಾಗಿ ಈ ಕಾರ್ಯ ಉಡುಪಿಯ ಶಾಸಕರಾಗಿರ್ತಕ್ಕಂಥ ಯಶಪಾಲ್ ಸೋಮ್ ಅವರು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಇಲ್ಲಿ ಸಭೆಗೆ ಸ್ವಾಗತ ಮಾಡ್ತೇನೆ. ಹಾಗಾಗಿ ಹೇಳ್ತಾರಲ್ಲ, ತೇನವಿನ ತೃಣಮಪಿನ ಚಲತಿ ಅಂತೇಳಿ, ಅಂದ್ರೆ ಭಗವಂತನ ಆಜ್ಞೆ ಅಲ್ಲದೆ ಒಂದು ಹುಲ್ಲು ಕಟ್ಟಿ ಕೂಡ ಅಲ್ಲಾಡುದಿಲ್ಲಂತೆ. ಆ ಕಾರಣಕ್ಕೋಸ್ಕರ ಇಲ್ಲಂದ್ರೆ ಎಲ್ಲಿಯ ಧರ್ಮಸ್ಥಳ, ಎಲ್ಲಿಯ ಪರೀಕ. ನಾನು ಸುಮಾರು ಸಲ ಇಲ್ಲಿಗೆ ಚಿಕಿತ್ಸೆ ಬಂದಿದ್ದೇನೆ. ನಮ್ಮ ಪ್ರವೀಣ್ ಪೂಜಾರಿ ಅವರು ನನ್ನ ಊರಿನವರು. ಯಾವಾಗಾದ್ರೂ ಮೈಕೈ ನೋವಿದ್ರು ಸುರೇಶಣ್ಣ ಸೊಂಟ ಬೇನೆ ಹತ್ರ ಬರ್ತಾನೆ ಮಸಾಜ್ ಮಾಡ್ತಾ ಹೋಗಿ ಅಂತೇಳಿ ಬಹಳ ಪ್ರೀತಿಯಿಂದ ಕರೆಯುವಂಥವ್ರು. ನಾನು 100 ಜನ, ನಮ್ಮ ಮುಂಬೈ ಇರ್ಬೋದು, ಬೆಂಗಳೂರಿನ 100 ಜನ ಇಲ್ಲಿ ನಾನು ಕಳಿಸಿ ಕೊಡ್ತಾ ಇರ್ತೀನಿ ಇಲ್ಲಿಗೆ. ನಮ್ಮ ನಮ್ದೇ ಶಾಲೆ ಅಂತೇಳಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ನಾನು SDMಗೆ ಕಳಿಸಿ ಕೊಡ್ತಾ ಇರುವಂಥದ್ದು. ನಮ್ದೇ ಒಂದು ಭಾವನೆ ನಮ್ಮ ಎದೆಯಲ್ಲಿ ಮುದಿರೋದ್ರಿಂದ ಅದು ಆ ಒಂದು ಅಭಿಮಾನ. ಯಾಕಂತೇಳಿ ಅವ್ರು ಇಷ್ಟು ಮಾಡುವಾಗ ನಾವು ಇಷ್ಟಾದ್ರೂ ಮಾಡ್ಬೇಕು ಅಂತ ಹೇಳಿ ನಮ್ಗೊಂದು ಆಸೆ ಆಗ್ತದೆ. ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ಆವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ, ಏನು ಎದೆಯ ಧ್ವನಿಗೂ ಮುಗಿಲು ಶಾಸ್ತ್ರ ಇರುವುದೇನು ಎನ್ನುವಂತೆ ಏಕಾಂಗಿಯಾಗಿ ನಮ್ಮ ಎದೆಯನ್ನು ದೇನಿಸಿಕೊಂಡಾಗ ಅದು ವಿಶ್ವ ಪ್ರೀತಿಯನ್ನ, ಮಾನವ ಪ್ರೀತಿಯನ್ನ ಅದು ದೇನಿಸ್ತಾ ಅಂತೆ. ನಾನು ಕಾವಂದರಲ್ಲಿ ಆ ದೊಡ್ಡ ಗುಣವನ್ನು ಕಂಡುಕೊಂಡಿದ್ದೇನೆ. 2-3 ಸಲ ಅಲ್ಲಿ ಹೋದಾಗ ಅವರು ಆ ಪುಣ್ಯಾತ್ಮ ಈ ಸಮಾಜಕ್ಕೆ ನಾನು ಏನ್ ಮಾಡಬಹುದು ಎಲ್ಲದರ ಬಗ್ಗೆ ಚಿಂತನೆ ಮಾಡ್ತಾರೆ. ಅದು ಪ್ರಕೃತಿ ಇರ್ಬೋದು, ಕೆರೆ ಇರ್ಬೋದು, ತೋಟ ಇರ್ಬೋದು, ಅಥವಾ ಘಟ್ಟದ ಮೇಲಿನ ಸಮಸ್ಯೆ ಇರ್ಬೋದು, ಎಲ್ಲದರ ಬಗ್ಗೆ ಒಂದು 2-3 ಸಲ ನಾನು ಭಾಗಿಯಾಗಿದ್ದಲ್ಲಿ. ಇವತ್ತು ಕೂಡ ತುಂಬ ಒತ್ತಡ ಇದ್ರು ಕೂಡ ನಾನು ಕಾವಂದ್ರು ಬರ್ತಾರೆ ಅಂದಾಗ ನನ್ನ ಕರ್ತವ್ಯ ಇದೆ ಅವ್ರು ಅಲ್ಲಿಂದ ಇಲ್ಲಿ ಬರುವಂತದ್ದು. ಹಾಗಾಗಿ ನಾನು ಯಶ್ಪಾಲ್ಗೆ ಒಂದು ಆದಷ್ಟು ಬೇಗ ನಾವು ಅಲ್ಲಿ ಹೋಗ್ಬೇಕು ಅಂತೇಳಿ. ನಿಮ್ಗೆ ಗೊತ್ತಿರ್ಲಿ, ದಿನಕ್ಕೆ 25-30 ಕಾರ್ಯಕ್ರಮ ಇರ್ತದೆ ಕಾವಂದ್ರ. ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನ ಕ್ಷಮೆ ಮಾಡ್ಬೇಕು ಅಂತ ನಾನು ಈ ಮಧ್ಯ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತು. ಹಾಗಾಗಿ ಇವತ್ತು ಒಂದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಾಲನೆ ಕೊಟ್ಟಿದ್ದೇವೆ. ಅದು ಈ ಕಾವಂದ್ರು ಚಾಲನೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮೆಲ್ಲ ಜವಾಬ್ದಾರಿ ಆಗ್ಬೇಕು. ಯಾಕಂದ್ರೆ ಅವ್ರು ಇದ್ದಾರೆ ಅಂದಾಗ ಅಲ್ಲಿ ಒಂದು ಶಿಸ್ತು, ಒಂದು ಸಂಯಮ, ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕು. ಯಾಕಂತ ಹೇಳಿ ಕಾವಂದ್ರನ್ನ ಮುಂದೆ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಅದು ನಿಮ್ಮೆಲ್ಲ ಜವಾಬ್ದಾರಿ. ನಾನು ಆಗಲೇ ಹೇಳಿದೆ, ನಾವು ಅದನ್ನ ನೀವು ತೋರಿಸಿದನ್ನ ತಲೆ ಮೇಲೆ ಹೊತ್ಕೊಂಡು ಶಾಸಕನಾಗಿ ಅಲ್ಲ, ನಿಮ್ಮೊಬ್ಬ ಅಭಿಮಾನಿಯಾಗಿ, ಹಿತೈಷಿಯಾಗಿ ತಲೆ ಮೇಲೆ ಹೊತ್ಕೊಂಡು ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ, ಮಾರ್ಚ್ 3ಕ್ಕೆ ಪ್ರಾರಂಭ ಆಗ್ತದೆ. ನಮಗೆ 25ರಿಂದ ಮಾರ್ಚ್ 5ರವರೆಗೆ ಕಾಪುನಲ್ಲಿ ಮಾರಿಗುಡಿ ಬ್ರಹ್ಮ ಕಲಶ ಇದೆ. ಆದ್ರೂ ನಾವು ನಿಮ್ ಜೊತೆ ಇರ್ತೀವಿ ಎನ್ನುವಂತ ಮಾತನ್ನ ನಾನು ಹೇಳ್ತೇನೆ. ಕಾವಂದ್ರು ಕೂಡ ಸಮಾರಂಭಕ್ಕೆ ಬರುವವರಿದ್ದಾರೆ. ಯಾಕಂತ ಹೇಳಿ ದಿನಕ್ಕೆ ಒಂದು 2 ಲಕ್ಷ ಜನ ಬರುವಂತ ನಿರೀಕ್ಷೆ ಈಗಾಗಲೇ ನಮ್ಗಿದೆ. ಆ ನಿಟ್ಟಿನಲ್ಲಿ ಅಲ್ಲಿ ಕೂಡ ನಿಮ್ಮ ಆಶೀರ್ವಾದನ ಯಾಚನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇದೊಂದು ಪರೋಪಕಾರದ ಕೆಲಸ. ನಾರದ ಮುನಿಗಳು ಒಂದ್ ಕಡೆ ದಿಲೀಪ ಚಕ್ರವರ್ತಿ ಕೇಳ್ತಾರೆ, ನಿನ್ನ ಜೀವನದ ಪರಮ ಗುರಿ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೊದಲು ಪರೋಪಕಾರ, ಅನಂತರ ಬ್ರಹ್ಮ ಸಾಕ್ಷಾತ್ಕಾರ, ತದನಂತರ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ. ಹಾಗಾಗಿ ವಾಟ್ ಈಸ್ ದಿ ಪರ್ಪಸ್ ಆಫ್ ಅವರ್ ಲೈಫ್? ನಮ್ಮ ಜೀವನದ ಗುರಿ ಏನು? ಶಾಸ್ತ್ರ ಹೇಳ್ತದೆ, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತ್ವ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತೇಳಿ. ಹಾಗಾಗಿ ಪೂಜ್ಯ ಕಾವಂದ್ರು ಒಂದು ಧರ್ಮ ಕಾರ್ಯ ಮಾಡುವಾಗ ನಾವು ಅವರ ಹಿಂದೆ ಒಂದು ಹೆಜ್ಜೆ ಹಾಕಿದಾಗ ಖಂಡಿತ ನಮ್ಮ ಬದುಕು ಕೂಡ ಅದು ಸಾರ್ಥಕತೆಗೆ ಸಾಕ್ತದೆ ಎನ್ನುವಂತ ಮಾತನ್ನು ಹೇಳ್ತಾ, ಯಾಕೆ ಈ ಸಾರ್ವಜನಿಕ ಸಾಮೂಹಿಕ ಆರಾಧನೆ ಪ್ರಾರ್ಥನೆ ಬೇಕು ಅಂತ ಹೇಳಿದ್ರೆ, ಈ ದುರಿತಗಳು ಯಾರನ್ನು ಕೂಡ ಬಿಡ್ಲಿಲ್ಲ. ಅದನ್ನ ಮನಗಂಡು ನಮ್ಮ ಪೂರ್ವಜರು ನಮ್ಮ ದೇವಸ್ಥಾನ, ದೈವಸ್ಥಾನ, ಮೂಲಸ್ಥಾನ, ನಾಗಸ್ಥಾನವನ್ನ ಅವ್ರು ಹುಟ್ಟಾಕ್ತಾರೆ. ಅದು ಶ್ರೀರಾಮಚಂದ್ರನ ಬಿಡ್ಲಿಲ್ಲ ಅಂತೆ, ಸತ್ಯರ್ಷನ್ನು ಬಿಡ್ಲಿಲ್ಲ. ಅದು ಕೇಳ್ತಾರೆ, ಶತಸುತರ ಪಡೆದ ಧೃತರಾಷ್ಟ್ರನ ಗತಿ ಏನಾಯ್ತು? ನೃಪರೊಳಗೆ ಅತಿ ಶ್ರೇಷ್ಠ ಬಲವಂತ ರಘುರಾಮ, ಅಪ್ರತಿಮ ಶೂರ ಲಕ್ಷ್ಮಣ ದೇವರು ಚಪಲಾಕ್ಷಿ ಸೀತೆಯನ್ನು ಕಳನ್ನು ಕದ್ದೊಯ್ಯುವಾಗ ವಿಪರೀತ ವೀರರಿದ್ದೇನು ಮಾಡಿದರು, ಆರೇನು ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡುದು ಎನ್ನುವಂತೆ. ಬಹುಶಃ ಅದೆಲ್ಲ ದುರಿತಗಳು ದೂರ ಆಗ್ಬೇಕಂದ್ರೆ ಇಂಥ ನಮ್ಮ ಯತಿಗಳನ್ನ ಮುಂದಿಟ್ಕೊಂಡು, ಇಂಥ ಕಾವಂದನ್ನು ಮುಂದಿಟ್ಕೊಂಡು ಈ ಊರು ಈ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ಪಡಿಬೇಕಾದ್ರೆ ಈ ಕಾರ್ಯ ಅಗತ್ಯ ಆಗ್ಬೇಕು ಅಂತ ಹೇಳ್ತಾ, ನಾವು ನಂಬಿಕೊಂಡ ಸತ್ಯ ಅಂತಂದ್ರೆ ನಾವು ಬದುಕ ಪಯಣ ಅದು ಕೇವಲ ಮಸಂದರೆ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾಂತೆ. ಸಾವನ್ನು ಗರ್ಭದಲ್ಲಿ ಇಟ್ಟುಕೊಂಡೆ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಅದ್ ಕೇಳ್ತಾರೆ, ಮಾತು ಮೌನಗಳ ನಡುವೆ ಏದಿಸುರು ಬಿಡೋ ಬದುಕ ಪಯಣ, ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಂಕಟದ ಆವರ್ತನ ಎನ್ನುವಂತೆ, ಕಾಮನ ಬಿಲ್ಲಿನಂತೆ ಕ್ಷಣಿಕವಾದ ಸಿರಿತನ, ಶರತ್ಕಾಲದ ಮೇಘದ ಚಂಚಲತೆಯಂತೆ ಯೌವನ,
ಹುಲ್ಲ ಮೇಲಿನ ಮಂಜಿನ ಹನಿಯಂತೆ ಜೀವನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂತ ಬಯಲ ಬದುಕು. ಹಾಗಾಗಿ ಮತ್ತೊಮ್ಮೆ ಜಾಸ್ತಿ ಮಾತಲ್ಲಿ ಹೋಗುದಿಲ್ಲ. ಮಾತು ಶಬ್ದಗಳ ಸೂತಕ್ಕಾಗಿ ಬರುವಂತೆ ಅದು ಬದುಕಿನ ಭರವಸೆ ಸಾಧ್ಯತೆ ಕೂಡ ಆಗ್ಬೇಕಂತೆ. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರ್ಬೇಕಂತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಕಾಬಂದರ ಆಶೀರ್ವಾದ ಯಾಚನೆ ಮಾಡ್ತಾ ನಿಮ್ಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಸರ್. ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿರುವ ಉಡುಪಿ ಶಾಸಕರಾದ ಶ್ರೀ ಯಶಪಾಲ್ ಅವರಿಗೆ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವರ ಶುಭ ನುಡಿಗಳಿದ್ದಾರೆ. ಹೊರಗಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪುರಾಣವನ್ನು ಗ್ರಾಮದ ನೆರವಿರುವ ಎಲ್ಲ ದೇವತೆಗಳಿಗೆ, ವಿಶೇಷವಾಗಿ ನಾಡಿದ್ದು ನಡೆಯುವ ಬ್ರಹ್ಮಕಲಶೋತ್ಸವದ ಸ್ಥಳೀಯ ಸಾನ್ನಿಧ್ಯವಾದ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಮಹಾಗಣಪತಿ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಈ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರುವ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ಇನ್ನೊಬ್ಬ ಮಾನ್ಯರಾದ ಶ್ರೀಯುತ ಸುರೇಂದ್ರ ಕುಮಾರ್ ಅವರೇ, ನಮ್ಮ ಕಾಪಿನ ಶಾಸಕರಾದ ಆತ್ಮೀಯರಾದ ಉರ್ಮೆ ಸುರೇಶ್ ಶೆಟ್ಟಿ ಅವರೇ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರೇ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರೇ, ನಮ್ಮ ಎರ್ಗದ ತಂತ್ರಿಗಳೇ, ನೆರೆದಿರುವ ಎಲ್ಲ ಭಗವದ್ ಭಕ್ತರೇ, ಬಂಧು ಮಿತ್ರರೇ, ಬಹುಶಃ ಇವತ್ತಿನ ಈ ಸಭೆ ಈ ದೇವಸ್ಥಾನದ ಬ್ರಹ್ಮಕಲಶದ 2ನೇ ಸಭೆ. ಬಹುಶಃ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇದರೆಲ್ಲ ಪೂರ್ವ ಯೋಜಿತ ಕಾರ್ಯಕ್ರಮಗಳ ಬಗ್ಗೆ ಈ ಹಿಂದೆ 1 ತಿಂಗಳ ಹಿಂದೆ ನಾವು ಚರ್ಚೆ ಮಾಡಿತ್ತು. ಬಹುಶಃ ಉಡುಪಿ ಜಿಲ್ಲೆ, ಅದರಲ್ಲಿ ವಿಶೇಷ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಮಠ ಮಂದಿರ ಧಾರ್ಮಿಕ ಆಚಾರ ವಿಚಾರಗಳಿಗೆ ಇವತ್ತು ವಿಶ್ವಕ್ಕೆ ಪ್ರಸಿದ್ಧವಾದ ಒಂದು ಜಿಲ್ಲೆ. ಇಲ್ಲಿ ನಡೆಯುವಂಥ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಭಗವತ್ ಭಕ್ತರ ದೇವರ ಅನುಗ್ರಹದಿಂದ, ದೇವರ ಇಷ್ಟ ಅಂತೆ ನಡೀತದೆ. ಆ ಸಂದರ್ಭದಲ್ಲಿ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಖಂಡಿತವಾಗಿಯೂ ಯಾವುದೇ ರೀತಿ ಕಮ್ಮಿ ಆಗದ ರೀತಿಯಲ್ಲಿ ಒಬ್ಬ ಶಾಸಕನಾಗಿ ಮಾತಾಡೋ ಒಬ್ಬ ಸ್ವಯಂ ಸೇವಕನಾಗಿ ಯಾವ ರೀತಿ ದುಡಿಬೇಕು, ನನ್ನ ಸಂಪೂರ್ಣವಾದ ಸಹಕಾರವನ್ನು ನಾನು ನೀಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕಳೆದ ಸಭೆಯಲ್ಲಿ ಅದಕ್ಕೆ ತಯಾರಿಗೆ ಸಂಬಂಧಪಟ್ಟಂತೆ ಹೊರಕಾಣಿಕೆ ಇರ್ಬೋದು, ಅಲಂಕಾರ ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು, ಮತ್ತೆ ನಮ್ಮ ಅನ್ನ ಸಂತರ್ಪಣೆಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಚರ್ಚೆಗಳನ್ನು ಮಾಡಿತ್ತು. ಖಂಡಿತವಾಗಿಯೂ ಧರ್ಮಾಧಿಕಾರಿಗಳಿಗೆ ದೊಡ್ಡ ವಿಚಾರ ಅಲ್ಲ, ಯಾಕೆಂದ್ರೆ ಅವರು ಕೇವಲ ಅಲ್ಲಿ ಕುತ್ಕೊಂಡು ನಮಗೆ ಸೂಚನೆ ಕೊಟ್ಟರೆ ನಾವು ಅದನ್ನು ಮಾಡ್ತೇವೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಕಾಪಿನ ಮಾರಿಯಮ್ಮನ ದೇವಸ್ಥಾನದ ಕೂಡ ಬ್ರಹ್ಮಕಲಶೋತ್ಸವ ಪ್ರತಿಷ್ಠೆ ಕೂಡ ನಡೀಲಿಕ್ಕಿದೆ. ಇಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪರ್ಕಳ ಮಾಲಿಂಗೇಶ್ವರ ದೇವಸ್ಥಾನದ ಕೂಡ ಪ್ರತಿಷ್ಠೆ ಅದರ ಬ್ರಹ್ಮಕಲಶೋತ್ಸವ ಜರುಗಲಿಕ್ಕಿದೆ. ಅದರ ಅರ್ಥ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಈ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ನಡೆಯುತ್ತೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಒಗ್ಗಟ್ಟು, ಧಾರ್ಮಿಕ ಭಾವನೆಗಳೇನೆಂಬುದನ್ನು ಇವತ್ತು ನಾವು ಇತರರಿಗೆ ತೋರಿಸುವಂತ ಕೆಲಸ. ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕೂಡ ಯಾವುದೇ ಕಮ್ಮಿಯಾದ ರೀತಿಯಲ್ಲಿ ಖಂಡಿತವಾಗಿಯೂ ಎಲ್ಲರ ಒಂದು ವಿಶ್ವಾಸ, ಎಲ್ಲರ ಸಹಕಾರದೊಂದಿಗೆ ಅದಕ್ಕೆ ಸಂಪೂರ್ಣವಾದ ಯಶಸ್ಸಿಗೆ ನಾವೆಲ್ಲರೂ ಸಹಕಾರಿ ಆಗ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪರಮ ಪೂಜ್ಯ ಧರ್ಮಾಧಿಕಾರಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತನಾಡಿಸ್ತೇನೆ. ಸರ್, ಇದರ ಮೊದಲು ನಡೆದ ಸಭೆಯಲ್ಲಿ ಅವರ ವತಿಯಿಂದ ಉಡುಪಿ ನಗರಸಭೆಯ ವತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ನಮಗೆ ಒದಗಿಸ್ತೀವಿ ಎಂಬ ಮಾತನ್ನು ನಮಗೆ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಹೇಳಿದ್ದಾರೆ. ಅದನ್ನು ನಿರೀಕ್ಷಿಸ್ತಾ ಇದ್ದೀವಿ. ಈಗ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರಿಂದ 2 ಶುಭ ನುಡಿಗಳು. ಶ್ರೀದಿನ ಮಾತನ್ನು ನಮಸ್ಕರಿಸಲು ನಮ್ಮರಮ್ಮಿನ ದೇವದೇವರ ಮನಸ್ಸಾರನ್ನು ತಂದು ಪರಮ ಪೂಜ ಕಾವಂದೇರ್ನ ಪಾದದ ಅಡ್ಡ ಬರೆದು ವೇದಿಕೆ ರೂಪಿಸಿದ ಮಾತ ಗೌರವಂತ ಗಣ್ಯರೇ, ಮೊದಲು ಸೇರಿದ ಮಾತ ಭಕ್ತಾಭಿಮಾನಿಲೆ ಖಂಡಿತ ಮಸ್ತ್ ಖುಷಿ ಆಗ್ಬಿಡು. ದೇವಸ್ಥಾನದ ಬ್ರಹ್ಮಕಲಶ ಕಾವಂದೇರು ಎದುರುದು ಮಾತ ಇಡೀ ಊರ್ದ ಮಾತ ದೇವಸ್ಥಾನದ ಬ್ರಹ್ಮಕಲಶ ಮಲ್ಪವನಾರು ಆರ ದೇವಸ್ಥಾನದ ಆಡಳಿತ ದೇವಸ್ಥಾನದ ಬ್ರಹ್ಮಕಲಶದ ಅವಲ್ಲ ವಿಚಾರಣೆ ಆಯ್ತು ಆಂಡಲ್ಲ ಅವಳು ಭಕ್ತಿ ಭಾವನೆ ಆಯ್ತು. ಮಾತ ಇಡೀ ನಮ್ಮನ ಈ ಜಗತ್ತೇ ವರದಿಪ್ಪನು ಜಿರ ಇಂಡಿಯಾದ ಮಾತಕಲ್ಲಿ ವರದಿಪ್ಪನು ಖಾಲಿ ಭಾವನೆ ಇಡು ಕೋಡೆ ಪುಣ್ಯ ಸ್ಥಾನ ಮಲ್ಪರಾಗ ಪೂಜಿತ್ತು ಅಮಾವಾಸ್ಯದಲ್ಲಿ ಬಾರಿ ಸಂತೋಷ ಅಂಡ್ ಅವಳದ ಕೋಟಿ ಗಟ್ಟಲೆ ಜನಕ್ಲಿದ್ದು ಮಾತೆಗಳ ಕಾರಣ ಖಾಲಿ ಎಂಕೆಲ್ಲ ಭಾವನೆ ಒಂಜಿ ಭಾವನೆ ಇತ್ತನ್ನ ಮಾತಲ ಎಡ್ಡೆ ರೀತಿ ಆಪುಂಡು ಆ ನೆಲೆಟಿನಿ ನೇಪಾಳ ಬಂಪುರುಂಡು ಎಂಕೆಲ್ಲ ಸೌತ್ ಕೇಂದ್ರ ಉಡುಪಿ ಬಂಡ ಒಂದೊಂದು ಭೂಲೋಕದ ಸ್ವರ್ಗ ಮೂಲೆ ಎಂಚ ಬದುಕೋಡುಂದು ಎಂಕೆಲ್ಲ ಬದುಕು ಎಂಕಲಿ ಒಂಜಿ ಗೆರೆ ಪಾಡುಂಡ ಬೊಕ ಎಂಕೆಲ್ಲ ಆಶೆನು ಮುಷ್ಟಿ ವಿಲಾಡಿ ದೀವಂಡ ಅಂಡ ಬದುಕು ಭಾರಿ ಪೊರ್ಲಾದಿಪ್ಪುನು ಅಂಚನೆ ಸ್ವರ್ಗ ನಮ್ಮ ಒಲ್ಲದ ಎಂಕಲಿ ಗೊತ್ತಿಪ್ಪು ಅಂಚನೆ ಇಟ್ಲ
ಇನ್ನು ಇಂಚಿನ ಒಂದು ಪುಣ್ಯ ಕ್ಷೇತ್ರ ಬ್ರಹ್ಮಕಲಶದ ಎಡ್ಡೆ ಪುಣ್ಯ ಕೆಲಸ ಒಂದು ಅದಕ್ಕೆ ರಿಲೇಟೆಡ್ ಆದ ಬೇತೆ ಕೆಲವು ಕೆಲಸ ಅವರಲ್ಲ ಅವಿನ ಮಾತ ಸೂಕ್ಷ್ಮವಾದ ಬಂತೇರು ದುಮ್ಮ ದಿನಾಟ್ ಅವಿನ ಮಲ್ಪಲಕ ದಾದ ಕೆಲಸ ಉಂಡು ಅವಿನ ಶಿರಸ ಮಲ್ಪ ಪನೊಂದು ಮಾತಿರಲಿ ಎಡ್ಡೆ ಮಲ್ಪಡ್ಕೊಂಡು ಎನ್ನ ಪಾತ್ರ ಉಂಟು. ಧನ್ಯವಾದಗಳು ಸರ್. ಊರಿನವರ ಪರವಾಗಿ ದೇವಸ್ಥಾನದ ವತಿಯಿಂದ ಶ್ರೀ ಋಷಿಕೇಶ್ ಹೆಗ್ಡೆ ಅವರು ಮಾತುಗಳನ್ನಾಡಬೇಕಾಗಿ ವಿನಂತಿ. ಹರಿವು ವೇದಿಕೆ ಮೇಲಿರುವ ಕಾವಲರಿಗೆ ಓಡಿಸಿದ್ದು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಭಕ್ತಾಭಿಮಾನಿಗಳಿಗೂ ನಮಿಸುತ್ತಾ ಈ ಬ್ರಹ್ಮಕಲಶೋತ್ಸವದ ಮೊದಲ ಮೀಟಿಂಗ್ ನಲ್ಲೂ ನಾವು ಒಟ್ಟಾಗಿದ್ವಿ. ಅದರಲ್ಲೂ ನಾವು ನಮ್ಮ ಈ ದೇವಸ್ಥಾನ ಪರಿಕ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇಲ್ಲೇ ಹತ್ತಿರದಲ್ಲಿದೆ. ಹಾಗೆ ಅದರ ಪಕ್ಕದಲ್ಲಿ ಬೊಬ್ಬರೆ ಸ್ಥಾನವೂ ಇದೆ. ಇವತ್ತು ಅದರ ವರ್ಷದ ದಿನವನ್ನು ನಾವು ಆಚರಿಸ್ತಿದ್ದೇವೆ. ಅದರ ಪಕ್ಕದಲ್ಲಿ ಬೊಬ್ಬು ಸ್ಥಾನವೂ ಇದೆ. ಇದೆಲ್ಲ ನಮ್ಮ ಈ ದೇವಸ್ಥಾನದ ಹತ್ತಿರದಲ್ಲೇ ಬರ್ಲಿಕ್ಕೆ ಹೋಗಿ ನಮ್ಮ ಈ ದೇವಸ್ಥಾನ ಮತ್ತೆ ನಮ್ಮ ಪರಿಕ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಒಳ್ಳೆ ಬಾಂಧವ್ಯವನ್ನ ನಾವು ಕೆಲವಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ತರ ಇಲ್ಲಿಯ ಎಲ್ಲ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಸಹ ನಮ್ಮ ದೇವಸ್ಥಾನಕ್ಕೆ ಇವತ್ತು ಸಹ ಬಂದಿದ್ದಾರೆ. ನಮ್ಮ ನಾಡದಾಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲದಕ್ಕೂ ಬಂದು ನಮಗೆ ಸಹಕರಿಸುವಂತಹ ಸಹಕರಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಒಳ್ಳೇದಾಗಿ ಮಾಡಿ ನಡೆಸಿಕೊಡ್ಲಿಕ್ಕೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಅದೇ ತರ ಈ ನಮ್ಮ ಬ್ರಹ್ಮಕಲಶೋತ್ಸವ ನಮ್ಮ ಈ ದೇವಸ್ಥಾನದಲ್ಲಿ ಪರಿಕರಲ್ಲಿ ನಡೆಯುವ ಈ ಬ್ರಹ್ಮಕಲಶೋತ್ಸವಕ್ಕೆ ನಾವು ಮೊನ್ನೆ ಕಳೆದ ಪೂರ್ವಯೋಜಿತ ಮೀಟಿಂಗ್ ನಲ್ಲಿ ನಾವು ಹೇಳಿದ ಹಾಗೆ ನಾವು ನಮಗೆ ವಹಿಸಿದಂತಹ ಕೆಲಸವನ್ನ ಪರಿಕ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಯಾವುದೇ ಕೆಲಸ ಬೇಕಂತಾದರೂ ನಾವು ಅದನ್ನು ಒಳ್ಳೇದಾಗಿ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಡುತ್ತಾ ನಮಗೆ ಈ ಟೈಮ್ ಕೊಟ್ಟಿರುವಂತಹ ನಮ್ಮ ಪರಿಕ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ನಡೆಸುತ್ತಾ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ವಾರ್ಡ್ ಸದಸ್ಯರಾದ ಶ್ರೀ ಇಸ್ಮಾಯಿಲ್ ಇವರಿಂದ ಎರಡು ಮಾತುಗಳು. ಪರಮ ಪೂಜ್ಯ ಕಾವಂದರ್ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಮಾಲೋಚನೆ ಸಭೆಯಲ್ಲಿ ನಮ್ಗೆ ಈ ವಾರ್ಡಿನ ಸದಸ್ಯನಾಗಿ ಭಾಗವಹಿಸುವಂಥದ್ದು ಕೂಡ ಒಂದು ಭಾಗ್ಯ ಅಂತ ಅನಿಸ್ಲಿಕ್ಕೆ ಬಯಸ್ತೇನೆ. ನಾನು ಪ್ರಥಮ ಸಭೆಯಲ್ಲಿ ಹರ್ಷೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಥಮ ಸಭೆಯಲ್ಲಿ ಕೂಡ ಭಾಗವಹಿಸಿ ನಾನು ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಯಾವ ರೀತಿ ಸಹಕಾರ ಮಾಡಬೇಕು ಆ ಸಹಕಾರವನ್ನು ಅದು ಬಂಟೇಸ್ ಕಟ್ಟುವುದಂತಾಗ್ಲಿ ಆಹ್ವಾನ ಪತ್ರಿಕೆಯನ್ನು ಮನೆ ಮನೆಗೆ ಹಂಚುವುದಾಗ್ಲಿ ಯಾವುದೇ ಕೆಲಸಗಳು ಇದ್ರೂ ಕೂಡ ನಾನು ಕೊಡುವ ನಿಮ್ಮ ಊರ ಕರಸೇವಕ ಎನ್ನುವಂತ ನೆಲೆಯಲ್ಲಿ ನಾನು ಕೂಡ ನಿಮ್ಮೊಟ್ಟಿಗೆ ಇದ್ದೇನೆ ಎನ್ನುವಂತ ಮಾತನ್ನು ಕೂಡ ಆಡ್ಲಿಕ್ಕೆ ಇಚ್ಛೆ ಬರ್ತೇನೆ. ಸುಮಾರು 30 ವರ್ಷಗಳ ಹಿಂದಿನ ಒಂದು ನೆನಪನ್ನು ಕಾವಂದರಿಗೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಮಸೀದಿಯ ಜೀರ್ಣೋದ್ಧಾರ ಆಗುವಾಗ ನಮ್ಮ ದೊಡ್ಡಪ್ಪ ವಣೀರ ಮೊಯ್ದೀನ್ ಸಾಹೇಬ್ರವರು ನಮ್ಮ ಕಾವಂದವರ ಉಪಸ್ಥಿತಿಯಲ್ಲೇ ನಮ್ಮ ಸರ್ವಧರ್ಮ ಸಮ್ಮೇಳನ ಆಗ್ಬೇಕು, ಹೊತ್ತಿಗೆ ಮಠದ ಸ್ವಾಮಿಗಳು ಕೂಡ ಉಪಸ್ಥಿತರಿರ್ಬೇಕು ಎನ್ನುವಂತ ನೆಲೆಯಲ್ಲಿ ಸುಮಾರು 15 ದಿವಸಗಳ ಕಾಲ ಕಾವಂದ್ರವರ ದಿನಾಂಕವನ್ನು ನಿಗದಿಪಡಿಸಿ, ಅಂದು ನಮ್ಗೆ ಕಾವಂದ್ರವರ ಸಂಪರ್ಕ ಇರಲಿಲ್ಲ. ಹರಿಪ್ರಸಾದ್ ರೈ ಬೆಳ್ಳಿಪಾಡಿ ಅವರ ಮುಖೇನ ನಮ್ಮ ಕಾವಂದ್ರನ್ನು ಸಂಪರ್ಕಿಸಿ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕೂಡ ಆಗಮಿಸುವುದಿತ್ತು. ಕೊನೆ ಕ್ಷಣದಲ್ಲಿ ಅವರು ಆಗಮಿಸಲಿಲ್ಲ. ಕಾವಂದ್ರವರ ಅಧ್ಯಕ್ಷತೆಯಲ್ಲಿ ಸರ್ವಧರ್ಮ ಸಮ್ಮೇಳನವೂ ಕೂಡ ಯಶಸ್ವಿಯಾಗಿ ನಡೆಯಿತು. ಅದನ್ನು ಕೂಡ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದು ನಮ್ಮ ಸಮ್ಮೇಳನಕ್ಕೆ ಆಗಮಿಸಿದಂತ ಓರ್ವ ಧರ್ಮಗುರು ಇಸ್ಮಾಯಿಲ್ ನಾಗೂರು ಎನ್ನುವಂತವರನ್ನು ಕೂಡ ಧರ್ಮಸ್ಥಳದ ಲಕ್ಷದೀಪ ಸರ್ವಧರ್ಮ ಸಮ್ಮೇಳನದಲ್ಲಿ ಅತಿಥಿಯಾಗಿ ಅದೇ ದಿವಸ ವೀರೇಂದ್ರ ಹೆಗ್ಡೆ ಅವರನ್ನು ಆಹ್ವಾನಿಸಿದ್ದು ಕೂಡ ನನಗೆ ಬಾಲ್ಯದ ನೆನಪು ಉಂಟು ಎನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರೆ ಗ್ರಾಮ ಪಂಚಾಯತ್ನ ಈ ಸ್ಥಳೀಯ ಸದಸ್ಯನಾಗಿರುವುದರಿಂದ ನಮ್ಮ ಜನಪ್ರತಿನಿಧಿಗಳು ವೇದಿಕೆಯಲ್ಲಿ ಇರುವುದರಿಂದ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ಥಳೀಯ ಶಾಸಕರು ಕೂಡ ಇದ್ದಾರೆ, ಆಡಳಿತ ಪಕ್ಷದ ನಾಯಕರು ಕೂಡ ವೇದಿಕೆಯಲ್ಲಿದ್ದಾರೆ, ಗುತ್ತಿಗೆದಾರರು ಕೂಡ ವೇದಿಕೆಯಲ್ಲಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುವಾಗ ನಮ್ಮ ಬರುವಂತ ರಸ್ತೆ ಸ್ವಲ್ಪ ಹದಗೆಟ್ಟಿದೆ. ಒಂದು ಗುಣಮಟ್ಟದ ರಸ್ತೆಯೂ ಕೂಡ ತಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮ ವಾರ್ಡಿನಲ್ಲಿ ಆಗ್ಲಿ ಎನ್ನುವಂತ ಮಾತನ್ನು ತಮಗೆ ಮನದಟ್ಟು ಮಾಡಿಕೊಂಡು
ಅವಕಾಶಕ್ಕಾಗಿ ನಾವೆಲ್ಲರೂ ಕೂಡ ಗ್ರಾಮದ ಏಳಿಗೆ ಅಂತ ಹೇಳಿದ್ರೆ ಇದೆ ದೇವರ ಕೆಲಸ. ಇದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯೋಣ ಎನ್ನುವಂತಹ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಇದೀಗ ಪೂಜ್ಯ ಕಾವಂದರಿಂದ ಆಶೀರ್ವಚನ. ನಮ್ಮ ಆತ್ಮೀಯರಾದ ಮತ್ತು ಬೆಳ್ತಂಗಡಿಯ ಅಳಿಯ ಮತ್ತು ಇಲ್ಲಿಯ ಮಾಜಿ ಸಚಿವರಾಗಿರತಕ್ಕಂಥ ಶ್ರೀ ವಿನಯ್ ಕುಮಾರ್ ಸೊರ್ಕೆ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಗುರುಮೇ ಸುರೇಶ್ ಶೆಟ್ಟಿ ಅವರೇ, ಯಶವಂತ್ ಹೊರ್ನವರೇ, ಇವರು ಶಾಸಕರು, ಹಾಗೆ ಅನೇಕ ಮಂದಿ ಸರ್ಕಾರಿ ಅಧಿಕಾರಿಗಳು, ತಹಶೀಲ್ದಾರ್ ಮತ್ತು ಹಿರಿಯ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಮತ್ತು ವೇದಿಕೆಯಲ್ಲಿ ಜಯರಾಮ ತಂತ್ರಿಗಳಿದ್ದಾರೆ ಮತ್ತು ಉದಯ್ ಕುಮಾರ್ ಶೆಟ್ಟಿ ಇದ್ದಾರೆ. ಹೀಗೆ ಅನೇಕ ಮಂದಿ ಗಣ್ಯರಿದ್ದಾರೆ. ಇಲ್ಲಿ ಇಷ್ಟೇ ಹೇಳಬಲ್ಲ, ನಾನು ಈ ಜನರೇಟರಲ್ಲಿ ಯಾವಾಗಲೂ ಕರೆಂಟ್ ಎಷ್ಟು ಉತ್ಪತ್ತಿ ಆಗುತ್ತೋ ಅಷ್ಟು ಬಲ್ಬು ಉರಿತದೆ. ಆ ಬಲ್ಬು ಉರಿಬೇಕಾದರೆ ಬರೀ 500 ವೋಲ್ಟು 1000 ವೋಲ್ಟಿನ ಬಲ್ಬ್ ಹಾಕಿದರೆ ಸಾಕೋದಿಲ್ಲ. ಅದಕ್ಕೆ ಜನರೇಟರ್ ಸರಿಯಾದದ್ದು ಜೋಡಿಸಿದರೆ ಮಾತ್ರ ಆ ಬಲ್ಬು ಅಷ್ಟು ಪ್ರಖ್ಯಾತವಾಗಿ ಉಳಿಯುತ್ತೆ. ಹಾಗೆ ಇಲ್ಲಿ ನಮಗೆ 3 ದೇವಸ್ಥಾನ ಅಂದರೆ ಶ್ರೀನಿವಾಸ, ಪ್ರಸನ್ನ ಸೋಮೇಶ್ವರ, ಮಹಾಗಣಪತಿ 3 ಸಾನ್ನಿಧ್ಯಗಳಿದ್ದಾವೆ. ಈ 3 ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರದಿಂದ ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧ ಬೆಸೆಯುವಂಥ ಕೆಲಸ ಆಗಿದೆ. ಇಲ್ಲಿ ಯೋಗ ಸಮ್ಮೇಳನ ಆದಾಗ ವಾನರ ಬಂದು ಅಲ್ಲಿ ಕುಳಿತು ಹೋಗ್ತಿತ್ತಂತೆ. ಅದು ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನು ಮಾಡೋದಿಲ್ಲ ಅಂತ. ಇವರು ಏನು ಮಾಡಲಿಲ್ಲ, ಹಾಗಾಗಿ ಅದು ಏನು ಮಾಡಲಿಲ್ಲ. ಈಗ ಮುಖ್ಯವಾಗಿ ಯಾರಾದರೂ ಇವರು ಓಡಿಸಿದ್ರೆ ಅದು ಬರ್ತಿರ್ಲಿಲ್ಲ. ಓಡಿಸಲಿಲ್ಲ, ಎಲ್ಲ ಸಾತ್ವಿಕರಿದ್ರು, ಯೋಗ ಪಟುಗಳಿದ್ರು, ಅವರು ಸುಮ್ಮನೆ ಕೂತರು. ಹಾಗಾಗಿ ಅದು ವಾನರ ಬಂದು ಕೂತು ಅಲ್ಲಿ ಹೋಗ್ತಿತ್ತು. ಆ ಕಡೆಗೆ ಅದು ಅವ್ರಿಗೆ ನಮ್ಮ ಧರ್ಮಸ್ಥಳದಲ್ಲಿ ಇದ್ದವರು ನಾರಾಯಣ ಉಪಾಧ್ಯಾಯರು, ಅವರಲ್ಲಿ ಮಿತ್ರ ಸಮಾಜ ಅಂತ ಒಂದು ಹೋಟ್ಲ್ ನಡೆಸ್ತಾ ಇದ್ರು ಹಿಂದೆ. ಅವರು ಬಂದು ಈ ಸ್ಥಳವನ್ನು ನಿಮಗೆ ದಾನ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ನಾನು ಸುಮ್ಮನೆ ಒಂದು ಜಾಗ ತೆಗೆದುಕೊಳ್ಳೋದಿಲ್ಲ. ಜಾಗ ತೆಗೆದುಕೊಂಡು ಏನಾದರೂ ಉದ್ದೇಶ ಇರಬೇಕು. ಉದ್ದೇಶ ಇಲ್ಲದೆ ಸುಮ್ಮನೆ ತೆಗೆದು ಇಟ್ಕೊಂಡು ಏನು ಮಾಡೋದು ಅದು. ಹಾಗೆ ನಾನು ಹೇಳಿದೆ, ಏನು ಮಾಡುವ ಉದ್ದೇಶ ಅಂತ ಇಲ್ಲದೆ ನಾನು ಹೇಗೇನು ಮಾಡಿಲ್ಲ. ಇಲ್ಲ, ನೀವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯೇ ಅಲ್ಲಿ ಮಾಡಿದ್ದವರು ಹೇಳಿದರು. ಮತ್ತು ಕೆಲವು ಸೂಚನೆಗಳು ಬಂತು. ಹಾಗಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯನ್ನು ಇಲ್ಲಿ ತೆರೆದೆವು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಎರಡೂ ಬಹಳ ಮುಖ್ಯವಾಗಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅದರ ಸಂಬಂಧವಾಗಿ ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ನಾವು ಸತತವಾಗಿ ಪೂಜೆಗಳನ್ನು ಮತ್ತು ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅಲ್ಲಿ ಬರೋ ರೋಗಿಗಳು ಕೂಡ ಕೆಲವರು ಚಿಕಿತ್ಸಕರು ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಬಹಳ ಸಂತೋಷ ಅಂತಂದರೆ, ಈಗ ಇಲ್ಲಿ ಸಿದ್ದರಾಮ ದೊಡ್ಡಪಡ್ತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಜೋಡಿಸಿ ಅಷ್ಟಬಂಧ ಮತ್ತು ಬ್ರಹ್ಮಕಲಶೋತ್ಸವ ನಡೆಸಬೇಕು ಅಂತ ಮುಂದೆ ಬಂದಾನೆ. ಮುಖ್ಯವಾಗಿ ಇದು ಎಲ್ಲ ಮಾಡುವ ಉದ್ದೇಶ ಏನು ಅಂತ ನಾಗಲೇ ಹೇಳಿದ ಹಾಗೆ, ಆ ಜನರೇಟರ್ ಶುದ್ಧ ಮಾಡೋದು, ಶಕ್ತಿ ಜಾಸ್ತಿ ಬರಬೇಕು ಅಂತ. ಶಕ್ತಿ ಯಾಕೆ ಜಾಸ್ತಿ ಬರಬೇಕು ಅಂದರೆ ಮನುಷ್ಯ ಪ್ರಯತ್ನಕ್ಕೆ ಒಂದು ಮಿತಿ ಇದೆ. ಈಗ ಇಲ್ಲಿ ಮೇಲೆ ಚಿಕಿತ್ಸೆಗಾಗಿ ಬರೋರಿಗೆ ಎಲ್ಲ ಚಿಕಿತ್ಸೆಯನ್ನು ಮಾಡ್ತಾರೆ. ನಮ್ಮ ಸಿಬ್ಬಂದಿಯವರು ಮಸಾಜ್ ಮಾಡ್ತಾರೆ, ಆಹಾರ ಕೊಡ್ತಾರೆ, ಇನ್ನೂ ಕೊಡ್ತಾರೆ. ಅದು ಎಲ್ಲಕ್ಕಿಂತ ನಮ್ಮ ದೈವಾನುಗ್ರಹ ಇದ್ರೆ ಮಾತ್ರ ಕ್ಷೇತ್ರ ಬೆಳೀತದೆ. ಧರ್ಮಸ್ಥಳದಲ್ಲಿ ಕ್ಷೇಮವನ, ಇಲ್ಲಿ ಸೌಖ್ಯವನ ಮತ್ತು ಬೆಂಗಳೂರಲ್ಲಿ ಕ್ಷೇಮವನ 3 ಆಸ್ಪತ್ರೆಗಳಿಗೆ ಆಯಿತು. ಎರಡನೇದಾಗಿ 3 ಆಸ್ಪತ್ರೆ ಆಗಲಿಕ್ಕೆ ಕಾರಣವೇ ದೈವಾನುಗ್ರಹ. ಎಲ್ಲ ಬಿಟ್ಟು ಎಲ್ಲರೂ ಹೇಳ್ತಾರೆ, ನೀವು ಅಲೋಪತಿ ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಅಂತ. ಮತ್ತೆ ಡಿಲ್ಲಿಯವರೊಬ್ಬರು ಬಂದವರು ಹೇಳಿದರು, ಆಯುರ್ವೇದ ಆಸ್ಪತ್ರೆ ನೀವು ಹಾಸನದಲ್ಲಿ ಮಾಡ್ಬೋದ್ರು, ಬೆಂಗಳೂರಲ್ಲಿ ಡಿಲ್ಲಿಯಲ್ಲಿ ಮಾಡ್ಬೋದಿತ್ತಲ್ಲ. ನಾನು ಹೇಳಿದೆ, ಎಲ್ಲಿ ಮಾಡ್ಬೋದು, ಆದರೆ ಎಲ್ಲದಕ್ಕೊಂದು ಋಣ ಸಂಬಂಧ ಅಂತ ಇರುತ್ತೆ, ದೈವ ಪ್ರೇರಣೆ ಅಂತ ಇರುತ್ತೆ. ನನಗೆ ಕರ್ನಾಟಕದ ಒಳಗೆ ಇರುವಂಥ ದೇವರ ಅಪ್ಪಣೆ ಕೊಡ್ತಾ ಇದ್ದಾರೆ. ಹೊರಗೆ ಹೋಗಿ ಕೀರ್ತಿ ಬೇಡ, ಡೆಲ್ಲಿಗೆ ಹೋಗೋದು, ಇನ್ನೊಂದಿಗೆ ಹೋಗೋದು ಬೇಡ, ವಿದೇಶಿಗಳಿಗೆ ಹೋಗೋದು ಬೇಡ. ಈ ಕರ್ನಾಟಕದ ಹಾಗೆ ಎಲ್ಲ ನಮ್ಮ ಸಂಸ್ಥೆಗಳು ಕರ್ನಾಟಕದ ಒಳಗೆ ಇದ್ದಾವೆಲ್ಲ, ದೇವರ ಈಜಿಲ್ವರೆಗೆ ಹೋಗಲಿಲ್ಲ. ಆದರೆ ನಮ್ಮ ಸ್ವಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದು ಮಾತ್ರ ಇಡೀ ರಾಜ್ಯದ, ದೇಶದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇದೆ. ಒಂದೊಂದು ಸಂಸ್ಥೆ ಇದೆ. 600 ಸಂಸ್ಥೆಗಳಿದ್ದಾವೆ, 600 ಜಿಲ್ಲೆಗಳಲ್ಲಿ ಇದ್ದಾವೆ. ಅಂದರೆ ನಮ್ಮ ಇದರ ಪ್ರಕಾರ ಹೆಚ್ಚು ನಾವು ಹೊರಗೆ ಹೋಗಿ ಆಡಂಬರಕ್ಕೆ ಹೋಗುವುದಿಲ್ಲ. ನಮ್ಮ ದಾರಿಯಲ್ಲಿ ಸಿಗುವಂತೆ ಆಗಬೇಕು. ಈಗ ಉಡುಪಿಗೆ ಬರುವಾಗ ಪರೀಕ್ಷೆಗೆ ಬರ್ಬೋದು, ಬೆಂಗಳೂರಿಗೆ ಹೋಗುವಾಗ ಹಾಸನ ಆಯುರ್ವೇದ ಕಾಲೇಜ್ ನೋಡ್ಬೋದು, ನಮ್ಮ ಬೆಂಗಳೂರಿನ ಕ್ಷೇಮವನ್ನು ನೋಡ್ಕೊಳ್ಬಹುದು. ಹಾಗಾಗಿ ದಾರಿಯಲ್ಲಿ ಹೋಗುವಾಗ ಅಕಸ್ಮಾತ್ ಆ ದಾರಿಯಲ್ಲಿ ಹೋದರೂ ಕೂಡ ನೋಡ್ಕೊಳ್ಬಹುದು ಅಂತ ನಾನು ಅದನ್ನು ಮಾಡಿದ್ದೇನೆ. ಬೇರೆ ಎಲ್ಲೇ ಮಾಡಿ ಹೋಗ್ಲಿಕ್ಕಾಗದು. ಈಗ ಮೈಸೂರಿನಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದೇವೆ, ಮ್ಯೂಸಿಯಂನ ಬ್ರಾಂಚ್. ಅಲ್ಲಿಗೆ ಹೋಗುವಾಗ ಭಾಳ ತಾಪತ್ರೆ. ನನಗೆ ಈಗ ಹೋಗೋದೇ 4 ತಿಂಗಳಾಯಿತು.
ಫೋನ್ ಮಾಡಿ ಕೇಳೋದು. ಫೋನ್ನಲ್ಲಿ ಎಷ್ಟಾದರೂ ಕೇಳಿದರೆ ಮಾಹಿತಿ ಸಿಗುವುದಿಲ್ಲ. ಅಂತ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಈಗ ಇವರು ಈ ಮೂರು ದೇವರುಗಳ ಹಿಂದಿನ ನಾರಾಯಣಪ್ಪ ದೇವರು ಸ್ಥಾಪನೆ ಮಾಡಿದರು. ಇವರನ್ನೆಲ್ಲ ಮುಂದೆ ಮತ್ತೆ ಇದನ್ನು ಪುನರುಜ್ಜೀವನ ಮಾಡಿ ಅಷ್ಟಬಂಧಗಳನ್ನೆಲ್ಲ ಸರಿ ಮಾಡಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದಿಂದ ಇದನ್ನು ಮಾಡೋಣ ಅಂತ ಹೇಳ್ತಾ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀನಿ. ಇನ್ನೊಂದು ಮೀಟಿಂಗ್ ಬೇಡ, ಇಲ್ಲಿ ನಿಲ್ಲಿಸ್ಬೇಡು ಮೀಟಿಂಗ್ ಇದು ಬೇಕು ಅಂತ ಹೇಳಿ ಇಲ್ಲ. ಅವರೆಲ್ಲರೂ ಯುದ್ಧೋಪಾದಿಯಲ್ಲಿ ಸಿದ್ಧರಾಗಿದ್ದಾರೆ. ಇಂಥದ್ದು ಮಾಡಿ ಅಂತ ಹೇಳಿದ್ರೆ ಸಾಕು. ಇನ್ನೊಂದು ಮೀಟಿಂಗ್, ಇನ್ನೊಂದು ಸಭೆ, ಇನ್ನೊಂದು ಕಾರ್ಯಕ್ರಮ ಬೇಡ. ಇದು ಇಷ್ಟಕ್ಕೆ ನಿಲ್ಲಿಸಿ ಅಂತ ಹೇಳ್ತಾ ನಮ್ಮ ಶಾಸಕರು ಮತ್ತು ಈ ಮಾಜಿ ಶಾಸಕರು ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಬಂದು ನಮ್ಮ ಸೇವೆಯನ್ನು ಕೊಡ್ತೇವೆ ಅಂತ ಆಶ್ವಾಸನೆ ನೀಡಿ. ಇದಕ್ಕಿಂತ ಹೆಚ್ಚು ನಾನು ನಿಮ್ಮಿಂದ ಏನು ನಿರೀಕ್ಷಿಸುವುದಿಲ್ಲ. ನೀವು ಬಹಳ ಪ್ರೀತಿಯಿಂದ ಮಾಡುವಂಥ ಸೇವೆ ಕಿಂಚಿತ್ ಅದು ಕೂಡ ಅದು ಬೃಹತ್ತಾಗಿ ಆಗಲಿ ಅಂತೇಳಿ ದೇವರನ್ನು ಪ್ರಾರ್ಥಿಸ್ತಾ, ಈಗ ಇವರು ಹೇಳ್ತಾರೆ ಒಂದೊಂದು ಗಣಹೋಮಕ್ಕೆ ಹಾಕುವ ಒಂದೊಂದು ಹವ್ಯಾಸ ಕೂಡ 1000 ಹವ್ಯಾಸ ಆಗಲಿ ಅಂತ. ಅದೇ ನಾವು ಕೂಡ ಒಬ್ಬ ಸಣ್ಣ ಕೆಲಸ ಮಾಡೋದು 1000 ಪಟ್ಟು ಹೆಚ್ಚಾಗಿ ದೇವರಿಗೆ ಸಮರ್ಪಣೆ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಚಂದವಾಗಿ ನಡೀಲಿ. ಮತ್ತು ಈ ಕ್ಷೇತ್ರದಲ್ಲಿ ಜನರೇಟರ್ ಯಾಕೆ ನಾವು ಶಕ್ತಿ ಉತ್ಪನ್ನವಾಗಲಿಕ್ಕೆ ಅದು ಇನ್ನೂ ಹೆಚ್ಚು ಉತ್ಪನ್ನ ಆಗಲಿ, ಹೆಚ್ಚು ಶಕ್ತಿಯುತವಾಗಿ ಕ್ಷೇತ್ರ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಮಂಜುನಾಥ ಸ್ವಾಮಿ ಸಂಪೂರ್ಣ ಅನುಗ್ರಹ ಈ ಕ್ಷೇತ್ರದ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಪೂಜ್ಯ ಕಾವಂದರಿಗೆ ಪ್ರಣಾಮ ಸಲ್ಲಿಸಿ ಕೊನೆಯದಾಗಿ ವಂದನಾರ್ಪಣೆ ಡಾಕ್ಟರ್ ಶೋಭಾ ಶೆಟ್ಟಿ ಅವರಿಂದ. ಓಂ ಶ್ರೀ ಮಂಜುನಾಥಾಯ ನಮಃ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಭೆಗೆ ಆಗಮಿಸಿ ಮಾರ್ಗದರ್ಶನ ಹಾಗೂ ಊರಿನ ಸಮಸ್ತ ಜನರಿಗೆ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲಿ ಕೈ ಜೋಡಿಸುವಂತೆ ತಿಳಿಸಿ ಆಶೀರ್ವಚನವನ್ನು ನೀಡಿದ ಪೂಜ್ಯ ಡಾಡಿ ವೀರೇಂದ್ರ ಹೆಗಡೆ ಅವರಿಗೆ ಅನಂತ ಧನ್ಯವಾದಗಳನ್ನ ಸಂಸ್ಥೆಯ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವದ ವತಿಯಿಂದ ಇದರ ವಿಧಿವಿಧಾನಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ ಶ್ರೀ ಜಯರಾಮ್ ತಂತ್ರಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ಕೊಳ್ತಾ ಇದ್ದೇವೆ. ಇಂದಿನ ಸಮಾರೋಪ ಸಭೆಗೆ ಆಗಮಿಸಿ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಅಲ್ಲದೆ ಮುಂಬರುವ ದೇವತಾ ಕಾರ್ಯಗಳಿಗೆ ತಮ್ಮ ಸಹಕಾರವನ್ನು ಬಯಸುತ್ತಾ ಶ್ರೀ ಡಿ ಸುರೇಂದ್ರ ಕುಮಾರ್ ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಮಾಜಿ ಸಚಿವರಾಗಿರುವಂತಹ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮೊಂದಿಗಿದ್ದಾರೆ. ತಮ್ಮ ಮಾರ್ಗದರ್ಶನ ಹಾಗೂ ಸಹಕಾರವನ್ನ ಬಯಸುತ್ತಾ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಗುರುಮೆ ಸುರೇಶ್ ಕುಮಾರ್ ಶೆಟ್ಟಿ ಅವರು ಸಹ ನಮ್ಮೊಂದಿಗಿದ್ದಾರೆ. ಈ ಸಮಾಲೋಚನಾ ಸಭೆಯಲ್ಲಿ ನಮಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಮುಂಬರುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನ ಸಲ್ಲಿಸಿರ್ತಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಉಡುಪಿ ತಾಲೂಕಿನ ಶಾಸಕರಾಗಿರುವಂತಹ ಶ್ರೀ ಯಶ್ಪಾಲ್ ಸುವರ್ಣರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಭಾವಪೂರ್ಣಕವಾಗಿ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉದಯ್ ಕುಮಾರ್ ಶೆಟ್ಟಿ ಅವರು ಸಹ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಕಾರ್ಯದರ್ಶಿಗಳಾಗಿರುವಂತಹ ಸಿದ್ದರಾಮ್ ತೋಳ್ಪಡಿತಾರೆ ಅವರು ಸಹ ನಮ್ಮೊಂದಿಗಿದ್ದಾರೆ. ಇವರಿಗೂ ಸಹ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಊರಿನ ಎಲ್ಲ ಸಲ್ಲಿಸಿಕೊಳ್ತಾ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಸಮಸ್ತ ನಾಗರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದವರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.